ಭಾಗವತಂ ಕ್ಲಾಸಿಗೆ ಆತ್ಮೀಯ ಸ್ವಾಗತ. ಈಗ ಶ್ಲೋಕವನ್ನು ನಾವು ಹೇಳೋಣ. ಭಾಗವತಂನಲ್ಲಿ ಸ್ಕಂದ 4 ಅಧ್ಯಾಯ 4 ಅಧ್ಯಾಯ 14 ಶ್ಲೋಕ 14. ಮುನಯಃ ಊಚುಃ ಕೃಪಾವರ್ಯ ನಿಬೋಧೈತ ಯತ್ತೆ ವಿಜ್ಞಾಪಯಾಮಭೋ ಆಯುಷಿ ಬಲ ಕೀರ್ತೀನಾಂ ತವ ತಥಾ ವಿವರ್ಧನಂ. ಮುನಯಃ ಊಚುಃ ಕೃಪಾವರ್ಯ ನಿಬೋಧೈತ್ಯ ಯತ್ತೆ ವಿಜ್ಞಾಪಯಾಮಭೋ ಆಯುಷಿ ಬಲ ಕೀರ್ತೀನಾಂ ತವ ತಥಾ ವಿವರ್ಧನಂ. ಮುನಯಃ ಊಚುಃ ಕೃಪಾವರ್ಯ ನಿಬೋಧೈತ್ಯ ಯತ್ತೆ ವಿಜ್ಞಾಪಯಾಮಭೋ ಆಯುಷಿ ಬಲ ಕೀರ್ತೀನಾಂ ತವ ತಾತಾ ವಿವರ್ಧನಂ. ಅನುವಾದ. ಶ್ರೇಷ್ಠರಾದ ಮುನಿಗಳು ನುಡಿದರು, ಮಹಾರಾಜ, ನಿನಗೆ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಬೇಕೆಂದು ನಾವು ಇಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ಗಮನವಿಟ್ಟು ಕೇಳು. ಆದ್ದರಿಂದ ನಿನ್ನ ಆಯುಷು, ಸಂಪತ್ತು, ಸಾಮರ್ಥ್ಯ ಮತ್ತು ಕೀರ್ತಿಗಳು ಹೆಚ್ಚುತ್ತವೆ. ಶ್ರೀಲ ಪ್ರಭುಪಾದ ಅನುವಾದ ನಾ ಹೇಳ್ದಂಗೆ ಹೇಳ್ರಿ ಎಲ್ಲರೂ. ಶ್ರೇಷ್ಠರಾದ ಮುನಿಗಳು ನುಡಿದರು, ಮಹಾರಾಜ, ನಿನಗೆ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಬೇಕೆಂದು ನಾವು ಇಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ಗಮನವಿಟ್ಟು ಕೇಳು. ಅದರಿಂದ ನಿನ್ನ ಆಯುಷು, ಸಂಪತ್ತು, ಸಾಮರ್ಥ್ಯ ಮತ್ತು ಕೀರ್ತಿಗಳು ಹೆಚ್ಚುತ್ತವೆ. ವೈದಿಕ ಸಂಸ್ಕೃತಿಯ ಪ್ರಕಾರ ರಾಜ್ಯಾಧಿಪತ್ಯದಲ್ಲಿ ಸಾಧು ಸಂತರು ರಾಜನಿಗೆ ಬುದ್ಧಿವಾದಗಳನ್ನು ನೀಡುತ್ತಾರೆ. ಅವರ ಸಲಹೆಯನ್ನು ಸ್ವೀಕರಿಸಿ ಅದರಂತೆ ನಡೆಯುವುದರಿಂದ ರಾಜನು ಬಹು ಸಮರ್ಥ ಆಡಳಿತ ಶಕ್ತಿಯಾಗಿ ಬೆಳೆಯಬಹುದು. ಅವನ ರಾಜ್ಯದ ಪ್ರತಿಯೊಬ್ಬರೂ ಸಂತುಷ್ಟರಾಗಿ ಶಾಂತಿ ಸಮೃದ್ಧಿಗಳಿಂದ ಕೂಡಿ ಸುಖವಾಗಿರುತ್ತಾರೆ. ಮಹಾನ್ ಚಕ್ರವರ್ತಿಗಳೆನಿಸಿಕೊಂಡವರು ಹೀಗೆ ಮಹರ್ಷಿಗಳ ಬುದ್ಧಿವಾದವನ್ನು ಗಂಭೀರವಾಗಿ ಸ್ವೀಕರಿಸಿ ಪೂರ್ಣ ಜವಾಬ್ದಾರಿಯಿಂದ ನಡೆದುಕೊಂಡರು. ಪರಾಶರ, ವ್ಯಾಸದೇವ, ನಾರದ, ದೇವಲ ಮತ್ತು ಅಸಿತ ಮೊದಲಾದ ಹಿರಿಯ ಋಷಿಗಳು ಕೊಡುವ ಸಲಹೆಗಳನ್ನು, ಸೂಚನೆಗಳನ್ನು ರಾಜರು ಒಪ್ಪಿಕೊಳ್ಳುತ್ತಿರಲಿಲ್ಲ. ಒಪ್ಪಿಕೊಳ್ಳುತ್ತಿದ್ದರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವರು ಮೊದಲು ಸಂತರ ಅಧಿಕಾರವನ್ನು ಅಂಗೀಕರಿಸಿ ಆಮೇಲೆ ತಮ್ಮ ಪ್ರಭುಶಕ್ತಿಯನ್ನು ಚಲಾಯಿಸುತ್ತಿದ್ದರು. ದುರದೃಷ್ಟವಶಾತ್ ಈ ಕಲಿಯುಗದಲ್ಲಿ ಸರಕಾರದ ಮುಖ್ಯಸ್ಥನಾಗಿರುವವರು ಸಜ್ಜನರು ಕೊಡುವ ಸಲಹೆಗಳನ್ನು ಅನುಸರಿಸುವುದಿಲ್ಲ. ಆದ್ದರಿಂದಲೇ ಪ್ರಜೆಗಳಾಗಲಿ ಸರಕಾರವನ್ನು ನಡೆಸುವವರಾಗಲಿ ಅಷ್ಟೇನು ಸಂತೋಷವಾಗಿರಲು ಸಾಧ್ಯವಿಲ್ಲ. ಅವರ ಆಯುಷ್ಯವೂ ಕುಗ್ಗಿದೆ. ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಹೀನಾಯ ಸ್ಥಿತಿಯಲ್ಲಿದ್ದಾರೆ. ತಮ್ಮ ದೇಹ ಬಲವನ್ನು, ಆಧ್ಯಾತ್ಮ ಬಲವನ್ನು ಕಳೆದುಕೊಂಡಿದ್ದಾರೆ. ಈ ಪ್ರಜಾಸತ್ತಾತ್ಮಕ ಯುಗದಲ್ಲಿ ಪ್ರಜೆಗಳು ಸಂತೋಷ ಸಮೃದ್ಧಿಗಳಿಂದ ಕೂಡಿರಬೇಕಾದರೆ ಅವರು ಸಾಧು ಸಜ್ಜನರ ಬಗೆಗೆ ಗೌರವ, ಆದರಗಳಿಲ್ಲದ ಅವಿವೇಕಿಗಳನ್ನು, ನೀಚರನ್ನು ಅಧಿಕಾರಕ್ಕೆ ಚುನಾಯಿಸಬಾರದು. ಇಲ್ಲಿ ಹೇಳ್ತಾರ ಈ ಒಂದು ಶ್ಲೋಕದಲ್ಲಿ, ಇದು ಒಂದು ಸುಂದರವಾದಂಥ ಶ್ಲೋಕ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವ ರೀತಿ ಪುರಾತನ ಕಾಲದಲ್ಲಿ ಜನರು ಏನು ಮಾಡ್ತಾಯಿದ್ರು ಅಂತಂದರೆ, ಅವರು ಸಾಧು ಸಂತರನ್ನೆಲ್ಲ ಕರೆದು ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು. ಅವರು ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಸಾಧು ಸಂತರಿಗೆ ಬಹಳಷ್ಟು ರೆಸ್ಪೆಕ್ಟು, ಗೌರವ ಕೊಡ್ತಾಯಿದ್ರು. ಈ ಕೊಟ್ಟು ಅವ್ರೇನು ಮಾಡ್ತಾಯಿದ್ರು, ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಮತ್ತು ಅದನ್ನು ತಾವು ನಿರ್ಧಾರ ಮಾಡಿ ಅದರ ಒಂದು ವಿಷಯದ ಬಗ್ಗೆ ಎಲ್ಲ ಕೂಲಂಕಷವಾಗಿ ಚರ್ಚಿಸಿ ನಿರ್ಧಾರ ಮಾಡಿಕೊಂಡು ರಾಜ್ಯವನ್ನು ಚಲಾಯಿಸ್ತಾ ಇದ್ರು ಅವರು. ಈ ರೀತಿ ಮಾಡ್ತಾಯಿದ್ರು. ಈ ಒಂದು ಶ್ಲೋಕ ಇದು ಮಹಾರಾಜ ವೇನ ಇವರ ಕಥೆಯಿಂದ ಸಂಬಂಧಪಟ್ಟಿದೆ ಈ ಒಂದು ಶ್ಲೋಕ. ಇಲ್ಲಿ ನೀವು ಭಾಗವತಂನಲ್ಲಿ ಧ್ರುವ ಮಹಾರಾಜನ ಒಂದು ಕತೆ ಕೇಳಿರ್ತೀರಿ. ಧ್ರುವ ಮಹಾರಾಜನ ಕತೆ ಎಲ್ಲರಿಗೂ ಗೊತ್ತಿರ್ತದೆ, ಹೌದಿಲ್ಲ? ಧ್ರುವ ಮಹಾರಾಜ ತಪಸ್ಸೆ ಮಾಡ್ಲಾಗೂ ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾನೆ, ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಭಗವಂತನ ತಪಸ್ಸು ಮಾಡ್ತಾನೆ. ತಪಸ್ಸಿಗೆ ಒಂದು ಮೆಚ್ಚಿ ಭಗವಂತನನ್ನು ಪ್ರಸನ್ನಗೊಳಿಸ್ತಾನಂತ. ಯಾರು? ಧ್ರುವ ಮಹಾರಾಜ ಪ್ರಸನ್ನಗೊಳಿಸಿ
ಆಮೇಲೆ ಏನಾಗ್ತದೆ ಅಂತಂದರೆ ಧ್ರುವ ಮಹಾರಾಜ ಏನು ಮಾಡ್ತಾರೆ, ಎಷ್ಟೋ ಅವರು ಪ್ರಸನ್ನಗೊಳಿಸಿದ ನಂತರ ಅವರು ರಾಜ್ಯವನ್ನು ಆಳ್ತಾರೆ. ಎಷ್ಟೋ ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾರೆ. ರಾಜ್ಯವನ್ನು ಆಳ್ತಾ ಇರಬೇಕಾದ್ರೆ ನಂತರ ಅವರ ಮಗ ಏನು ಮಾಡ್ತಾನೆ, ಅವ್ರ ಮಗ ಬರ್ತಾನೆ, ಅವ್ರ ತಂದೆ. ಆಮೇಲೆ ಧ್ರುವ ಮಹಾರಾಜ ಏನು ಮಾಡ್ತಾರೆ, ಕಾಡಿಗೆ ಹೋಗ್ಬಿಡ್ತಾರೆ ಅವ್ರು ತಪಸ್ಸೆ ಮಾಡೋಕ್ಕೆ ಅಂತ. ಇಲ್ಲಿ ಮಹಾರಾಜ ಅಂಗ ಇವ್ರು ಯಾರಂತಂದರೆ ಧ್ರುವ ಮಹಾರಾಜನ ಒಂದು ಸಂತತಿಯಲ್ಲಿ, ಅವರ ಸಂತತಿಯನ್ನು ನೋಡ್ತಾ, ಅವರ ಕುಲವನ್ನು ನೋಡ್ತಾ ನಾವು ಧ್ರುವ ಮಹಾರಾಜನ ಒಂದು ದಾರಿಯಲ್ಲಿ ಒಂದು ಲೈನ್ನಲ್ಲಿ ಇವರು ಬರ್ತಾರೆ. ಯಾರು? ಮಹಾರಾಜ ಅಂಗ. ಮಹಾರಾಜ ಅಂಗ ಇವ್ರು ಏನು ಇರ್ತಾರಂತಂದರೆ, ಒಬ್ಬ ರಾಜ ಇರ್ತಾನ, ಇವನು ತುಂಬ ಒಳ್ಳೆಯ ರಾಜನಾಗಿರ್ತಾನೆ. ಅವನು ಬಹಳದ ಪುಣ್ಯದ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ರಾಜ. ಯಾರು? ಮಹಾರಾಜ ಅಂಗ. ಅವ್ರಿಗೇನಂದರೆ ಮಕ್ಕಳಾಗಿರಲ್ಲ, ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅವರಿಗೆ ಮಕ್ಕಳಾಗಿಲ್ಲ, ಮಕ್ಕಳ ಒಂದು ಕೊರತೆ ಇರ್ತದೆ, ಪುತ್ರ ಯಾರೂ ಇರಲ್ಲ ಅವರಿಗೆ, ಆ ರೀತಿ ಇರ್ತದೆ. ಅವ್ರೇನು ಮಾಡ್ತಾರೆ, ಮಹಾರಾಜ ಅಂಗ ಅವರು ಯಜ್ಞ ಹೋಮ ಇವನ್ನೆಲ್ಲ ಮಾಡ್ತಾರೆ, ಯಜ್ಞಗಳು ಮಾಡ್ತಾರೆ, ಚೆನ್ನಾಗಿ ಯಜ್ಞಗಳನ್ನೆಲ್ಲ ಮಾಡ್ತಾರೆ. ಮಾಡಿದಾಗ ಏನಾಗ್ತದೆ, ಯಜ್ಞದ ಒಂದು ಕುಂಡದಿಂದ ಯಜ್ಞ ಪುರುಷ ಹೊರಗಡೆ ಬರ್ತಾನೆ. ಯಜ್ಞ ಪುರುಷ ಹೊರಗಡೆ ಬಂದು ಅವರಿಗೆ ಒಂದು ಖೀರದ ಒಂದು ಪಾತ್ರೆಯನ್ನು ಕೊಡ್ತಾರೆ, ಹೊರಗಡೆ ಬಂದು ಖೀರನ್ನು ಕೊಡ್ತಾರೆ. ಅವಾಗ ಖೀರನ್ನು ಏನು ಮಾಡ್ತಾರೆ ಇವರು ಮಹಾರಾಜ ಅಂಗ ಅವರು ತನ್ನ ಹೆಂಡತಿಗೆ ಕೊಡ್ತಾರೆ. ಅದನ್ನು ಅವರ ಹೆಂಡತಿ ಅಷ್ಟೊಂದು ಕ್ವಾಲಿಫೈಡ್ ಇರಲ್ಲ, ಅವರು ಅಷ್ಟೇ ಜ್ಞಾನ ಇರ್ತದೆ ಅವರಿಗೆ. ಆದರೆ ಈ ಮಹಾರಾಜ ಅಂಗ ಬಹಳಷ್ಟು ಪುಣ್ಯಶಾಲಿಯಾಗಿರ್ತಾನೆ. ಅವನು ಪುಣ್ಯಶಾಲಿ ಇರ್ತಾನೆ. ಮತ್ತು ಅವನು ಯಾವುದೇ ಒಬ್ಬ ರಾಜನ ಧರ್ಮ ಯಾವುದಿರ್ತದಂತಂದರೆ, ಅವನು ಮುಂದೆ ಒಂದು ಸಂತತಿಯನ್ನು ಕೊಡಬೇಕು, ಉತ್ತರಾಧಿಕಾರಿಯನ್ನು ಮಾಡಬೇಕಲ್ಲ, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಆ ಖೀರನ್ನು ತನ್ನ ಹೆಂಡತಿಗೆ ಕೊಡ್ತಾನೆ. ಖೀರನ್ನು ಸ್ವೀಕರಿಸೋದಕ್ಕೋಸ್ಕರ ಹೆಂಡತಿಗೆ ಕುಡಿತಾರೆ. ಖೀರನ್ನು ಕುಡಿದ್ಮೇಲೆ ಆಮೇಲೆ ಅವರಿಗೆ ಒಂದು ಪುತ್ರ ಪ್ರಾಪ್ತಿ ಆಗ್ತಾನೆ. ಅದಾದಮೇಲೆ ಏನಾಗ್ತದೆ, ಆ ಪುತ್ರ ಯಾವ ರೀತಿ ಇರ್ತಾನೆ, ಅವನೇ ವೇಣ, ಅವನ ಹೆಸರು ವೇಣ. ಈ ವೇಣ ಯಾವ ರೀತಿ ಇರ್ತಾನಂದರೆ, ಅವನಲ್ಲಿ ಯಾವುದೇ ಒಂದು ಒಳ್ಳೆಯ ಗುಣಗಳು ಯಾವುದು ಇರಲ್ಲ. ಆ ರೀತಿ ಇರ್ತಾನೆ ಅವನು. ಆ ರೀತಿ ಇರಬೇಕಾದ್ರೆ ಒಂದ್ಸರಿ ಏನಾಗ್ತದೆ, ಅವ್ನು ಸಣ್ಣವನಿರ್ಬೇಕಾದ್ರೆ ಸಣ್ಣ ಎಲ್ಲ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಇರ್ತಾನೆ ಅವನು ವೇಣ. ಆ ರೀತಿ ಮಾಡ್ತಾರೆ. ಮತ್ತು ಅವನು ಆಟ ಆಡ್ತಿರ್ತಾನೆ ವೇಣ. ಆಟ ಆಡ್ತಿರ್ಬೇಕಾದ್ರೂ ಅವ್ನು ಏನು ಮಾಡ್ತಾನಂದರೆ, ಆಟ ಆಡ್ತಾ ಮಕ್ಕಳಿಗೆ ಸಣ್ಣ ಮಕ್ಕಳ ಜೊತೆ ಆಟ ಆಡ್ತಾರೆ, ಅವರನ್ನು ಸಾಯಿಸ್ಬಿಡ್ತಾನೆ. ಈ ರೀತಿ ಮಾಡ್ತಾ ಇರ್ತಾನೆ ವೇಣ. ಈ ರೀತಿ ಮಾಡಬೇಕಾದ್ರೆ ಅವ್ರ ತಂದೆಯರಿಗೆ ಬಹಳಷ್ಟು ಬೇಜಾರಾಗ್ತದೆ. ಯಾರಿಗೆ? ದುಃಖ ಆಗ್ತದೆ ಅಂಗನಿಗೆ, ಮಹಾರಾಜ ಅಂಗನಿಗೆ ದುಃಖ ಆಗ್ತದೆ. ದುಃಖ ಆಗಿ ಅವ್ರು ಏನು ಮಾಡ್ತಾರೆ, ಏನು ಮಾಡಬೇಕು ಅಂತ ಅವನಿಗೆ ಕರ್ಕೊಂಡ್ಬಂದು ಬಹಳಷ್ಟು ಶಿಕ್ಷೆ ಕೊಡ್ತಾರೆ. ಯಾವಾಗ ಈ ರೀತಿ ಎಲ್ಲ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ, ಮಕ್ಕಳನ್ನ ಸಾಯಿಸ್ತಾ ಇರ್ತಾರೆ, ಅದನ್ನು ನೋಡಿ ಅವ್ರು ಶಿಕ್ಷೆ ಕೊಡ್ತಾ ಇರ್ತಾರೆ. ಎಷ್ಟು ಶಿಕ್ಷೆ ಕೊಡ್ತಾರೆ ಅಂದರೆ, ಅವನು ಏನು ಸುಧಾರಣೆನೇ ಕಾಣಲ್ಲ ವೇಣಂದು. ಅವ್ನು ಮತ್ತೆ ಅದೇ ರೀತಿಯೇ ಮಾಡ್ತಾ ಇರ್ತಾನೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ವೇಣ ಅವರಿಗೆ ಭಾಳ ಬೇಜಾರಾಗ್ತದೆ. ಏನು ಇಂಥ ಮಗ ಹುಟ್ಟಿನಲ್ಲಿ, ಮಗನೇ ನನಗೆ ಹುಟ್ಟದೇ ಇದ್ರೇ ಚೆನ್ನಾಗಿರ್ತಿತ್ತು ಅಂತ ಆ ಸ್ಥಿತಿ ಬರ್ತದೆ ಅವನಿಗೆ ಅನ್ನೋದು. ಯಾವ ತಂದೆ ತಾಯಿ ಮಕ್ಕಳು ಆ ರೀತಿ ಇದ್ದರೆ ಅನ್ನಲೇಬೇಕಾಗ್ತದೆ. ಅಂಥ ಪರಿಸ್ಥಿತಿಯನ್ನು ಆ ಮಗ ತಂದು ಕೊಡ್ತಾನೆ. ಎಲ್ಲ ಪ್ರಜೆಗಳೆಲ್ಲ ಯಾರು ಇಷ್ಟಪಡ್ತಾ ಇರಲ್ಲ ವೇಣಗ, ಎಂಥ ಮಗ ಇದನ್ನಲ್ಲ ಇವ್ರ ಮಗ ಅಂತಂದು ಅವರೆಲ್ಲ ಬೇಜಾರು ಮಾಡ್ಕೊತಿರ್ತಾರೆ. ರಾಜನಿಗೆ ಭಾಳಷ್ಟು ದುಃಖ ಆಗ್ತಿರ್ತದೆ. ಏನು ಮಾಡಬೇಕು, ಮಗ ಹುಟ್ಟಿದ್ರು ನಿಂತೋನ ಅನ್ನಲ್ಲ ಅಂತಂದು ಅವ್ರಿಗೆ ಬೇಜಾರತ್ತೆ. ಅವ್ರು ಏನು ಮಾಡ್ತಾರೆ, ಒಂದಿನ ಮಹಾರಾಜಂಗ ಅವ್ರ ಮನಸ್ಸಿನಲ್ಲಿ ಒಂದು ವಿಚಾರ ಬರ್ತದೆ, ಏನು ಮಾಡಬೇಕು ವಿಚಾರ, ಏನು ಈ ರೀತಿ ಆಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಅವ್ರಿಗೊಂದು ವಿಚಾರ ಬರ್ತದ, ನಾನು ಈ ರಾಜ್ಯವನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಒಂದು ವಿಚಾರ ಮಾಡ್ತಾರೆ. ರಾಜ್ಯವನ್ನೇ ಬಿಟ್ಟು ಹೋದ್ರಾಯ್ತು. ಯಾಕಂತಂದರೆ ನನ್ನ ಈ ಒಂದು ಮಗನ ನಾನು ಸರಿಯಾಗಿ ಸುಧಾರಿಸ್ಲಿಕ್ಕೂ ಆಗ್ತಾ ಇಲ್ಲ ನನಗೆ, ಮತ್ತು ಅವನು ಈ ರೀತಿಯೆಲ್ಲ ವರ್ತನೆ ಮಾಡೋದು ನನಗೆ ನೋಡ್ಲಿಕ್ಕೂ ಆಗ್ತಾ ಇಲ್ಲ ಅಂತಂತ ಅವನು ಯಾರಂತಾರ ಮಹಾರಾಜ ಅಂಗ ವಿಚಾರ ಬರ್ತದೆ. ನಾನು ರಾಜ್ಯ ಬಿಟ್ಟು ಹೋದ್ರೇ ಚೆನ್ನಾಗಿರ್ತದೆ ಅಂತಂತಂದು ಅವರು ಆ ರೀತಿ ಒಂದು ದೃಢ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಮನಸ್ಸು ಭಾಳ ತುಂಬ ಬೇಜಾರಾಗಿ ದುಃಖದಿಂದ ಆ ರೀತಿ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಜನ ಎಲ್ಲ ರಾತ್ರಿ ಎಲ್ಲ ಮನೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ರಾಜ ಏನು ಮಾಡ್ತಾನೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ ಹೊರಗಡೆ ಬಿಡ್ತಾರೆ. ಬೆಳಿಗ್ಗೆ ಎಲ್ಲರೂ ನೋಡ್ತಾರೆ, ರಾಜ ಇಲ್ಲ, ರಾಜನ ಎಲ್ಲ ಕಡೆ ಹುಡುಕ್ತಾರ, ಎಷ್ಟು ಹುಡುಕಿದ್ರು ರಾಜ ಸಿಗಂಗೇ ಇಲ್ಲ. ಆಮೇಲೆ ಏನು ಮಾಡ್ತಾರೆ, ಎಲ್ಲ ಊರಿನ ಜನಗಳು ಪ್ರಜೆಗಳು ಎಲ್ಲರೂ ಸೇರ್ತಾರೆ. ಎಲ್ಲರೂ ಸೇರಿ ಏನು ಹಿಂಗಾಯ್ತಲ್ಲ, ರಾಜ ಕಾಣ್ತಾ ಇಲ್ಲ, ಮತ್ತು ಈಗ ಸಿಂಹಾಸನ ಖಾಲಿ ಇದೆ. ಸಿಂಹಾಸನ ಖಾಲಿ ಇದ್ದರೆ ಹೆಂಗ ಮುಂದೆ ರಾಜ ನಡ್ಸ್ಕೊಂಡು ಹೋಗ್ಬೇಕಲ್ಲ, ಯಾರು ಈಗ ಮಾಡಬೇಕಲ್ಲ, ಸಿಂಹಾಸನಕ್ಕೆ ಒಬ್ಬರು ಕೂಡಿಸ್ಬೇಕು, ರಾಜನನ್ನಾಗಿ ಮಾಡಬೇಕು. ಆ ರೀತಿ ಅವ್ರು ಏನು ಮಾಡ್ತಾರೆ, ಯೋಚನೆ ಮಾಡಿ ಎಲ್ಲರೂ ಏನು ಮಾಡ್ತಾರೆ, ಆವಾಗಿನ ಕಾಲದಲ್ಲಿ ಯಾವ ರೀತಿ ಇರ್ತಿತ್ತಂದರೆ, ಎಲ್ಲ ಜನರು ಏನು ಮಾಡ್ತಾಯಿದ್ರು, ಏನೇ ಕೇಳಬೇಕಂದ್ರೆ ಸಾಧು ಸಂತರನ್ನ ಕೇಳ್ತಾಯಿದ್ರು ಹೋಗಿ. ಅಷ್ಟೊಂದು ನಂಬಿಕೆ ವಿಶ್ವಾಸ ಆಗಿನ ಜನಗಳಿಗಿತ್ತು. ಅವರೆಲ್ಲ ಹೋಗಿ ಏನು ಮಾಡ್ತಾರೆ, ಸಾಧು ಸಂತರಿಗೆ ಭೇಟಿ ಆಗ್ತಾರೆ. ಅವರಿಗೆಲ್ಲ ಪ್ರಜೆಗಳು ದೊಡ್ಡ ಮುಖ್ಯಸ್ಥರು ಅವರೆಲ್ಲ ಹೋಗಿ ಸಾಧು ಸಂತರಿಗೆ ಕೇಳ್ತಾರೆ. ಸಾಧು ಸಂತರು ಹಿಂಗೆಲ್ಲ ಆಯ್ತು ಅಂತೆಲ್ಲ ಕಥೆಯಲ್ಲಿ ಹೇಳ್ತಾರೆ. ಅವ್ರಿಗೂ ಗೊತ್ತಿರ್ತದೆ. ಅವರೆಲ್ಲ ಕೇಳಿ ಅವ್ರು ಏನು ಮಾಡ್ತಾರೆ, ಸಾಧು ಸಂತರು ಅವರೆಲ್ಲ ಒಗ್ಗೂಡಿ ಒಂದು ಅವ್ರೇನೇ ಮಾಡ್ತಾರೆ, ಎಲ್ಲ ಒಂದು ನಿರ್ಧಾರ ಮಾಡ್ಕೋತಾರ. ಅವ್ರಂತಾರ, ಈಗೇನು ಮಾಡೋದು, ರಾಜನ ಮಗ ವೇಣ ಇದನ್ನಲ್ಲ, ಅವನಿಗೆ ಸಿಂಹಾಸನ ಮೇಲೆ ಕೂಡ್ಸೋಣ ಅಂತಂತಾರೆ. ಆದರೆ ಕೆಲವು ಜನ ಏನಂತಾರೆ, ಊರಿನ ಜನ
ಎಲ್ಲ ನೋಡಿರ್ತಾರಲ್ಲ ಅವ್ನು ಯಾವ ರೀತಿ ಮಾಡ್ತಾ ಇರ್ತಾನೆ ವರ್ತನೆ ಎಂದು. ಅವ್ರು ಏನು ಮಾಡ್ತಾರ, ಬೇಡ ವೇಣ ಸರಿ ಇಲ್ಲ, ಕುರೂರಿ ಇದಾನ ಅವನಿಗೆ ಬೇಡ ಅಂತಂತ ಅವರೆಲ್ಲ ಹೇಳ್ತಾ ಇರ್ತಾರೆ. ಕೆಲವು ಜನ ಅಂತಾರ ಇರ್ಲಿ ಮತ್ತೆ ಕೂಡ್ಲೇಬೇಕಲ್ಲ, ಮತ್ತೆ ರಾಜನ ಮಗ, ರಾಜನ ಕುಲದಲ್ಲಿ ಹುಟ್ಟಿದ್ದಾನ ಅವನು, ಅವನಿಗೆ ಮಾಡಲಿಲ್ಲ ಅಂದ್ರೆ ಬೇರೆ ಯಾರು ಇರೋನು ಅವನೊಬ್ಬನೇ ಇರ್ತಾನ. ಅದಕ್ಕೋಸ್ಕರ ಅವ್ರಂತಾರ ಇಲ್ಲಿ ವೇಣನಿಗೆ ಮಾಡೋಣ ಅಂತಾರ. ಸಾಧು ಸಂತನ ಸತೆ ಅದೇ ರೀತಿ ಹೇಳ್ತಾರೆ, ಮಾಡ್ತಾರೆ. ಆಮೇಲೆ ರಾಜನ ಯಾರನ್ನ ವೇಣನ ಸಿಂಹಾಸನ ಮೇಲೆ ಕೂಡಿಸ್ತಾರೆ. ಸಿಂಹಾಸನ ಮೇಲೆ ಕೂಡಿಸಿದ್ಮೇಲೆನೂ ಆ ವೇಣ ಯಾವುದೇ ಸುಧಾರಣೆಯನ್ನು ಕಂಡು ಬರಲ್ಲ ಅವನ ಹತ್ರ. ಇನ್ನೂ ಜಾಸ್ತಿ ಕ್ರೂರ ಕೆಲಸಗಳನ್ನು, ಕೆಡಕುಗಳನ್ನು ಮಾಡ್ಲಿಕ್ಕೆ ತೊಡಗ್ತಾನ ಅವನು ಹೆಚ್ಚು ತೊಂದರೆಗಳನ್ನು ಕೊಡ್ತಾನ ಎಲ್ಲ ಜನರಿಗೆ, ಪ್ರಜೆಗಳಿಗೆಲ್ಲರಿಗೆ ಹೆಚ್ಚು ತೊಂದರೆಗಳನ್ನು ಕೊಟ್ಟಾಗ ಅವರಿಗೆಲ್ಲರಿಗೆ ಬಹಳಷ್ಟು ಬೇಜಾರಾಗ್ತದೆ. ಏನು ಮಾಡಬೇಕು, ಯಾವ ರೀತಿ ರಾಜ ಹಿಂಗ ಅನ್ನಲ್ಲ ಅಂತಂದು ಅವರಿಗೆಲ್ಲ ಚಿಂತೆ ಆಗ್ತದೆ. ಅವಾಗೆಲ್ಲ ಸಾಧು ಸಂತರಿಗೆಲ್ಲ ಗೊತ್ತಾಗ್ತದೆ ಈ ರೀತಿ ವರ್ತನೆ, ಈ ರೀತಿ ಮಾಡ್ತಾ ಇದ್ದಾನೆ ಅವನು, ಏನು ಸುಧಾರಣೆನೇ ಕಾಣ್ತಾ ಇಲ್ಲಲ್ಲ, ಲಿಮಿಟ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾನೆ ಅವನು ಅಂತಂದು ಅವ್ರೇನು ಮಾಡ್ತಾರೆ, ಏನು ಅನ್ಕೊಂತಾರೆ, ಎಲ್ಲ ಸಾಧು ಪುರುಷರೆಲ್ಲ ಸಂಘ ಮಾಡಿಕೊಂಡು ಅವ್ರು ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸಿ ಅವ್ರು ಅನ್ಕೊಂತಾರ, ಈ ನೋಡ್ರಿ ಇದು ಒಂದು ನಿರ್ಧಾರ ಮಾಡೋಣ, ಒಂದು ಫೈನಲ್ ಡಿಸಿಷನ್ ತೊಗೋಣ, ಒಂದು ನಿರ್ಧಾರ ಮಾಡೋಣ, ಒಂದು ದೃಢ ನಿರ್ಧಾರ ಮಾಡಿ ಅವನಿಗೊಂದು ವಾರ್ನಿಂಗ್ ಕೊಡ್ಬೇಕು ನಾವು ಅಂತಂದು ಹೇಳ್ತಾರೆ. ಏನು ಮಾಡಬೇಕು ಅಂತಂತಂದಾಗ ಅವಾಗ ಅವರೆಲ್ಲ ಹೇಳ್ತಾರೆ, ಅವರು ಸೀದಾ ನಾವು ಡೈರೆಕ್ಟ್ ಹೋಗಿ ವೇಣಗೆ ಕೇಳೋಣ ಏನಂತಂದ್ರೆ. ಆಯಿತು ಅಂತಂದ್ರೆ ಎಲ್ಲರೂ ಹೋಗ್ತಾರೆ, ಕೇಳ್ತಾರೆ, ವೇಣ ಕೇಳ್ತಾರೆ, ವೇಣ ನೀನು ಏನು ಚೇಂಜ್ ಆಗ್ತೀಯಾ ಏನಿಲ್ಲ ಅಂತಂದು ಕೇಳ್ತಾರೆ. ನೀನು ಚೇಂಜ್ ಆಗಲ್ಲ ಅಂತಂದರೆ ನಾವೆಲ್ಲರೂ ನಿನ್ನನ್ನು ಇಲ್ಲೇ ಸಾಯಿಸಿ ಬಿಡ್ತೀವಿ ಅಂತಂದು ಹೇಳ್ತಾರೆ ಸಾಧು ಸಂತರು. ಈ ರೀತಿ ಹೇಳ್ತಾರೆ, ಯಾಕಂದ್ರೆ ಅವನು ಕ್ರೂರ ಆಗಿಬಿಟ್ಟಿರ್ತಾನಲ್ಲ, ಅದಕ್ಕೋಸ್ಕರ ನಮ್ಗೆ ಅನಿಸ್ಬೋದು ಸಾಧುಗಳು ಯಾವ ರೀತಿ ಈ ರೀತಿ ಸಾಯಿಸ್ಬಿಡ್ತೀವಂತಾರಲ್ಲ ಅವರು ಅಂತಂತ ಅನಿಸ್ಬೋದು. ಆದರೆ ಸಾಧುಗಳ ಒಂದು ಕರ್ತವ್ಯ ಇರ್ತದಂತ ಶಾಸ್ತ್ರದಲ್ಲೆಲ್ಲ ಹೇಳಲಾಗಿದೆ. ಸಾಧುಗಳ ಒಂದು ಕರ್ತವ್ಯ ಇರ್ತದೆ, ಅವ್ರದ್ದೊಂದು ಜವಾಬ್ದಾರಿ ಇರ್ತದೆ. ಎಲ್ಲೇ ಕೆಟ್ಟದ್ದು ನಡೆದ್ರೆ ಅದನ್ನೆಲ್ಲನೂ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಇರಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಸಾಧುಗಳು ಹೇಳ್ತಾರ, ನೋಡು ನೀನು ಈ ರೀತಿ ಮಾಡಿದರೆ ನೀನು ಸಾಯಿಸ್ಬಿಡ್ತೀವಿ ನಾವು ಅಂತಂದು ಎಲ್ಲ ಹೇಳ್ತಾರೆ. ಅದು ಹೇಳ್ಬೇಕಾದ್ರೆ ಮತ್ತೇನಾಗ್ತದಂದ್ರೆ ಇಲ್ಲಿಗೆ ಈ ಶ್ಲೋಕ ಈಗ ಸ್ಟಾರ್ಟ್ ಆಗ್ತದೆ. ಮುನೈಹ ಊಚುಹು, ಭಾಳಷ್ಟು ಮುನಿಗಳು ಸೇರಿ ಭಗವಂತ ಅವ್ರೇನು ಮಾಡ್ತಾರ, ವೇಣ ಹೇಳ್ತಾರ. ನೆಕ್ಸ್ಟ್ ಮತ್ತೆ ಹೇಳ್ತಾರ, ಪ್ರಿಯ ಪುತ್ರನೇ. ಇಲ್ಲಿ ಅನುವಾದದಲ್ಲಿ ಬರ್ತದ ತಾತ ಅಂತಂತಂದು. ತಾತ ಅಂದರೆ ಪ್ರಿಯ ಪುತ್ರನೇ, ಪ್ರಿಯ ಮಗುವೆ. ಇಲ್ಲಿ ನಾವು ತಿಳ್ಕೋಬೇಕು, ಸಾಧುಗಳು ಎಷ್ಟೊಂದು ಕರುಣಾಮಯಿ ದಯಾಮಯಿ ಇರ್ತಾರಂದ್ರೆ. ಯಾಕಂದರೆ ನಾವು ಊಹಿಸ್ಕೊಳ್ಬೋದು ಯಾವ ರೀತಿ ಅಂದರೆ, ವೇಣ ಎಷ್ಟೊಂದು ಕ್ರೂರಿಯಾಗಿರ್ತಾನೆ, ಎಷ್ಟು ಜನರನ್ನು ಸಾಯಿಸ್ತಾ ಇರ್ತಾನೆ, ಎಷ್ಟೆಷ್ಟೋ ಜನರಿಗೆ ಕಷ್ಟಗಳನ್ನು ಕೊಡ್ತಾ ಇರ್ತಾನೆ. ಆದರೂ ಸಹಿತ ಅವರು ವೇಣ ರಾಜನಿಗೆ ಏನಂತಾರ, ಪ್ರಿಯ ಪುತ್ರನೇ, ಮಗನೇ ಅಂತಂದು ಸಂಬೋಧನೆ ಮಾಡ್ತಾರೆ. ಎಷ್ಟೊಂದು ಪ್ರೀತಿಯಿಂದ, ಅಂದರೆ ಅವ್ರು ಅಷ್ಟೊಂದು ನಮ್ಮ ಬಗ್ಗೆ ಅಷ್ಟೊಂದು ಚಿಂತೆ ಇರ್ತಾರೆ. ಬುದ್ಧಿವಾದ ಹೇಳಲಿಕ್ಕೆ ಅಷ್ಟೊಂದು ವಿನಯ ಇದರಿಂದ ಅವರೆಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಬಹಳ ದಯೆಯಿಂದ ಅವರು ಕೂಡಿರ್ತಾರೆ ಸಾಧು ಸಂತರು ಆ ರೀತಿ. ಆಮೇಲೆ ಪ್ರಭುಪಾದ ಹೇಳ್ತಾರೆ, ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಆ ದಿನಗಳಲ್ಲಿ ಸಾಧುಗಳು ಹೇಳಿದ ರೀತಿಯಲ್ಲೇ ನಡೀತಿದ್ವು. ಪ್ರಭುಪಾದ ಹೇಳ್ತಾರೆ, ಆಗಿನ ಕಾಲದಲ್ಲಿ ಎಲ್ಲ ಜನ ಏನು ಮಾಡ್ತಾಯಿದ್ರು, ಸಾಧು ಸಂತರನ್ನು ಕೇಳೇ ಏನೇ ಡಿಸಿಷನ್ ತೊಗೊಂಡ್ರು ಅವ್ರನ್ನ ಕೇಳೇ ಮಾಡ್ತಿದ್ರು. ರಾಜರಷ್ಟೇ ಎಲ್ಲ ಸಾಧು ಸಂತರನ್ನು ಕೇಳಿ ನಿರ್ಣಯವನ್ನು ತಗೊಳ್ತಾ ಇದ್ರು. ಅವ್ರನ್ನ ಕರೆಸಿ ಮುಂದೆ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅವ್ರನ್ನೆಲ್ಲ ಕರೆಸಿ ಸಭೆ ನಡೆಸಿ ಅವ್ರು ಏನು ಹೇಳ್ತಾರೋ ಆ ಸಲಹೆಗಳನ್ನು ತೊಗೊಂಡು ಆ ರೀತಿ ನಡೆಸ್ತಾ ಇದ್ರು. ಈ ರೀತಿ ಏನು ನಾವೇನು ಮಾಡ್ತೀವಿ, ನಮ್ಮಲ್ಲಿ ನಮ್ಮದು ಒಂದು ಅಂಡರ್ಸ್ಟ್ಯಾಂಡಿಂಗ್. ನಾವಿಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಮನುಷ್ಯರು ನಾವು ಯಾವ ರೀತಿ ಅಂದರೆ, ನಾವು ಜಪ ಚೆನ್ನಾಗಿ ಮಾಡಿದರೆ ನಾವು ಎಲ್ಲರ ಜೊತೆಗೆ ಚೆನ್ನಾಗಿರ್ತೀವಿ, ಹೌದಿಲ್ಲ? ಜಪ ಚೆನ್ನಾಗಿ ಆಗಿರಲಿಲ್ಲ ಅಂದರೆ, ಮತ್ತು ಭಕ್ತರ ಸಂಘದಲ್ಲ ಇರಲಿಲ್ಲ ಅಂದರೆ ನಮ್ಮ ಮನಸ್ಸು ಎಲ್ಲೆಲ್ಲ ಹೋಗ್ತದ, ನಮ್ಮ ವರ್ತನೆಯೂ ಸಹಿತ ಸರಿಯಾಗಿರಲ್ಲ. ನಮಗೆ ಅನುಭವಕ್ಕೂ ಬಂದಿರ್ತದೆ ಎಲ್ಲರಿಗೂ, ಹೌದಿಲ್ಲ? ನಾವು ಜಪ ಚೆನ್ನಾಗಿದ್ದರೆ ಚೆನ್ನಾಗಿರ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಭಕ್ತ ಸಂಘದಾಗಿದ್ದಾಗ ಚೆನ್ನಾಗಿರ್ತೀವಿ. ಆಮೇಲೆ ಮಾಯೆಯಲ್ಲಿದ್ದರೆ ಅದು ಬೇರೆಯೇ ಕಾಣಿಸ್ತದೆ, ಮಾಯೆಯ ಪ್ರಭಾವದಿಂದ ಅದು ಬೇರೆಯೇ ವರ್ತನೆ ನಮ್ಮದು ಆಗಿಬಿಡ್ತದೆ. ಆದರೆ ಸಾಧುಗಳು ಆ ರೀತಿ ಅಲ್ಲ. ಅವರು ಸಾಧುಗಳು ಯಾವ ರೀತಿ ಇರ್ತಾರೆ ಅಂದರೆ, ಎಲ್ಲ ಸನ್ನಿವೇಶಗಳಲ್ಲಿ ಅವರು ಒಂದೇ ಸಮನಾಗಿರ್ತಾರೆ. ಅವರು ಜಾಸ್ತಿ ಮಾಯದಲ್ಲಿನೂ ಇರಲ್ಲ, ಮತ್ತು ಅವರು ಜಾಸ್ತಿ ಯಾವುದೇ ಸಮಯದಲ್ಲಿ ಸನ್ನಿವೇಶದಲ್ಲೂ ಸಮಾಧಾನ ಕೊಡ್ತಾರೆ. ಅವರು ಎಂಥದೇ ಸಮಯ ಇರಲಿ ಅವ್ರಿಗೆ. ಮತ್ತು ಅವರು ಯಾವಾಗಲೂ ಜಾಸ್ತಿ ಅವರು ದುಃಖಿಸೋದೂ ಇಲ್ಲ, ಅವರು ಏನೋ ಸಂತೋಷವಾಗಿ ಬಂದಿದ್ದ ವಿಷಯ ಇದ್ರೂ ಅವರು ಸುಖಿ ಸಹಿತನೂ ಆಗಲ್ಲ. ಅವರು ಆ ರೀತಿ ಇರ್ತಾರೆ, ಸಮಚಿತ್ತದಿಂದ ಇರ್ತಾರೆ ಅವರು, ಆ ರೀತಿ ಇರ್ತಾರೆ. ಆಮೇಲೆ ಅವರಿಗೆ ಅಪಮಾನ ಮಾಡಿದ್ರು, ಅವರನ್ನು ಜಾಸ್ತಿ ಹೊಗಳಿದ್ರು ಸಹಿತ ಏನೇ ಮಾಡಿದ್ರು ಎಲ್ಲ ಸನ್ನಿವೇಶಗಳಲ್ಲಿ ಸಮನಾಗಿರ್ತಾರೆ. ಅವರಿಗೆ ಸಾಧುಗಳಿಗೆ ಏನಾದರೂ ಯಾರಾದರೂ ಬೈದರೂ ಸಹಿತ ಅವರು ತಲೆಗೆ ಹಚ್ಕೊಳಂಗಿಲ್ಲ, ಅದನ್ನು ದೊಡ್ಡ ಮನಸ್ಸಿನಿಂದ ಅವರು ತಗೋತಾರೆ. ಆ ರೀತಿ ದಯಾಮಯ ಆಗಿರ್ತಾರೆ ಆ ಸಾಧುಗಳು. ಮತ್ತು ಅದಕ್ಕೋಸ್ಕರ ನಾವು ಯಾವಾಗಲೂ ಸಾಧು ಸಂತರ ಒಂದು ಮಾರ್ಗದಲ್ಲಿ ನಡಿಬೇಕು. ಇದರಿಂದ ಅವರು ಸಮಾಧಾನ ಶಾಂತಿಯಿಂದ ಇರೋದಕ್ಕೋಸ್ಕರ ಅವರು ಸರಿಯಾದ ನಿರ್ಣಯಗಳನ್ನು ನಮಗೆ ಕೊಡ್ತಾರೆ ಸಾಧು ಸಂತರು. ಯಾಕಂದರೆ ಅವರ ಮನಸ್ಸು ವಿಚಲಿತವಾಗೋದಿಲ್ಲ, ಸಮಸ್ಥಿತದಲ್ಲಿ ಇರ್ತದೆ ಸಾಧು ಸಂತರದ್ದು. ಅದಕ್ಕೋಸ್ಕರ ಅವರು ನಮಗೆ ಸರಿಯಾದ ಒಂದು ನಿರ್ಣಯಗಳನ್ನು ಅವ್ರು ಕೊಡ್ತಾರೆ. ಈ ರೀತಿ ಮಾಡಬೇಕು, ಈ ರೀತಿ ಅವ್ರದ್ದು ಒಂದು ಸ್ವಭಾವ ಇರ್ತದೆ ಸಾಧು ಸಂತಗಳದ್ದು. ಮತ್ತು ಪೂರ್ವದಲ್ಲೇ ರಾಜರು ಸಾಧು ಸಂತಗಳ ಅಭಿಪ್ರಾಯಗಳನ್ನೇ ಕೇಳ್ತಾ ಇದ್ರು. ಅವರು ಕೇಳಿದ ಪ್ರಕಾರ ಅವರು ನಡೀತಾ ಇದ್ರು.
ಆ ರೀತಿ ಇರ್ತಾ ಇತ್ತು. ಮತ್ತು ನಾವು ಸಹಿತ ಸಾಧು ಸಂಘಗಳ ಸಂಘವನ್ನು ಮಾಡಬೇಕು, ಸಾಧುಗಳ ಸಂಘವನ್ನು ಮಾಡಬೇಕು, ಹರಿಭಕ್ತರ ಸಂಘದಲ್ಲಿ ಮಾಡಬೇಕು, ಭಕ್ತರ ಸಂಘದಲ್ಲಿ ಇರಬೇಕು. ಇದೆಲ್ಲ ಮಾಡಿದರೆ ನಮ್ಮ ಒಂದು ಜೀವನ ಸರಿಯಾದ ದಿಶೆಯಲ್ಲಿ ಸಾಧುಗಳು ನಡೆಸ್ತಾರೆ ಅವರು. ಸಾಧುಗಳಲ್ಲಿ ಬಹಳಷ್ಟು ದಯೆ ತುಂಬಿರ್ತದೆ. ಮತ್ತು ಇಲ್ಲಿ ಒಂದು ಹಿಂದಿಯಲ್ಲಿ ಒಂದು ಭಜನ್ ಬರ್ತದೆ. ಹಿಂದಿಯಲ್ಲಿ ಭಜನ್ ಅಂದರೆ ಸಂತ ಪರಮ ಹಿತಕಾರಿ ಜಗತ್ ಮಾಹಿ ಸಂತ ಪರಮ ಹಿತಕಾರಿ. ಅಂದರೆ ಸಂತರು ಬಹಳ ಬೇರೆಯವ್ರ ಬಗ್ಗೆ ಹಿತವನ್ನೇ ಬಯಸ್ತಾರೆ. ಅವರು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾರೆ, ಹೌದಿಲ್ಲ? ಅವ್ರು ಒಂದು ವೇಳೆ ನಮಗೆ ಬೈದರೂ ಸಹಿತ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರ್ತದೆ. ಎಕ್ಸಾಂಪಲ್ ನಾವು ತೊಗೋಬೇಕು, ನಮ್ಮ ತಂದೆ ತಾಯಿಗಳು ನಮಗೆ ಏನಾದರೂ ಬೈದ್ರು ಅಂತ ಇಟ್ಕೊಳ್ರಿ, ನಮಗೆ ನಮ್ಮ ಮೇಲೆ ದ್ವೇಷ ಇರಲ್ಲ, ಹೌದಿಲ್ಲ? ಅವರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ. ಅವರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡೇ ಅವರು ನಮಗೆ ಎಲ್ಲ ಬೈದ್ರೂ ಅಷ್ಟೇ, ನಮಗೆ ಏನೇ ಅಂದ್ರೂ ನಾವು ಅದನ್ನು ಏನು ತೊಗೊಳ್ಬಾರ್ದು, ತಪ್ಪಾಗಿ ತೊಗೊಳ್ಬಾರ್ದು. ಒಳ್ಳೇದೇ ನಮ್ಮ ಒಳ್ಳೇದಕ್ಕೆ ಅಂತಂದು ನಾವು ತಿಳ್ಕೊಬೇಕು. ಆ ರೀತಿ ಸಂತರು ಸಹಿತ ನಮಗೆ ಬೈದರೂ ಸಹಿತ ಅವರು ನಮಗೆ ಒಳ್ಳೇದನ್ನೇ ಬಯಸ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ ಅವರು. ಅದಕ್ಕೋಸ್ಕರ ನಮಗೆ ಬೈದು ಹೇಳ್ತಾರೆ. ಗುರುಗಳು ಯಾವಾಗಲೂ ನಮ್ಮ ಬೈದು ಹೇಳ್ಯಾರಂದರೆ ನಾವು ತಿಳ್ಕೊಬೇಕು, ನಮ್ದೇನೋ ಮಿಸ್ಟೇಕ್ ಇರ್ತದಂತ ತಿಳ್ಕೊಬೇಕು. ಅದನ್ನು ನಾವು ಬಹಳಷ್ಟು ಒಳ್ಳೆ ಭಾವದಿಂದ ತಗೊಂಡು ಗುರುಗಳು ಹೇಳಿದ ಪ್ರಕಾರ ನಾವು ನಡಿಬೇಕು. ಆ ರೀತಿ ಇರ್ತದೆ. ಮತ್ತು ಇಲ್ಲಿ ನಾವು ಭಾಗವತಂನಲ್ಲಿ ಬಹಳಷ್ಟು ಕಡೆ ನಾವು ನೋಡಿದ್ದೀವಿ, ಏನಂದರೆ ಸಂತರ ಒಂದು ಶಾಪ ಯಾವ ರೀತಿ ವರವಾಗಿಬಿಡ್ತದೆ ಎಲ್ಲರಿಗೂ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾರದ ಮುನಿಗಳು ಏನು ಮಾಡ್ತಾ ಇರ್ತಾರೆ. ಬರ್ತಾ ಇರಬೇಕಾದ್ರೆ ನೀವು ಕುಬೇರ ಮತ್ತು ಮಣಿಗ್ರೀವ, ಇವರು ಕುಬೇರನ ಮಕ್ಕಳು ಇರ್ತಾರೆ. ಇವ್ರು ಏನು ಮಾಡ್ತಾರ, ಜಲಕ್ರೀಡೆಯಲ್ಲಿ ಮಗ್ನರಾಗಿರ್ತಾರೆ. ಮದ್ಯಪಾನ ಸೇವಿಸಿ ಅವರು ಕುಬೇರನ ಮಕ್ಕಳು ಮದ್ಯಪಾನದಲ್ಲಿದ್ದು ನಗ್ನರಾಗಿ ಸ್ನಾನ ಮಾಡ್ತಿರ್ತಾರೆ ಹೆಂಗಸರ ಜೊತೆ. ಅದನ್ನು ನೋಡ್ತಾರ ನಾರದ ಮುನಿಗಳು ಬಂದರಂತಂದು ಅವರು ಸಹಿತ ಜಲಕ್ರೀಡೆಯನ್ನು ನಿಲ್ಲಿಸಲ್ಲ, ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ನಾರದರಿಗೆ ಕೋಪ ಬರ್ತದೆ. ಕೋಪ ಬಂದು ಅವ್ರು ಏನು ಮಾಡ್ತಾರ, ಅವರು ಒಂದು ಶಾಪ ಕೊಟ್ಬಿಡ್ತಾರೆ. ಹೋಗ್ರಿ ನೀವು ಭೂಲೋಕಕ್ಕೆ ಹೋಗಿ ನೀವು ವೃಕ್ಷಗಳಾಗ್ರಿ ಅಂತಂದು ಇಬ್ಬರಿಗೆ ಕೊಟ್ಬಿಡ್ತಾರೆ. ಅವಾಗ ಏನಾಗ್ತದ, ಅವ್ರು ಎಲ್ಲಿ ಹೋಗ್ತಾರ, ವೃಂದಾವನದಲ್ಲಿ ಹೋಗ್ತಾರೆ. ವೃಂದಾವನದಲ್ಲಿ ಯಾರು, ನಂದ ಮಹಾರಾಜನ ಮನೆ ಮುಂದೆ ಅಂಗಳದಲ್ಲಿ ವೃಕ್ಷಗಳಾಗಿ ಅಲ್ಲಿ ನಿಂದಿರ್ತಾರೆ ಅವರು. ಯಾರು, ನಳಕುಬೇರ ಮಣಿಗ್ರೀವ, ಅವರು ಆ ರೀತಿ ಇರ್ತಾರೆ. ಅಲ್ಲಿ ಭಗವಂತ ಸ್ವಯಂ ಕೃಷ್ಣ ಪರಮಾತ್ಮ ದಾಮೋದರ ಲೀಲೆ ಮಾಡ್ತಾ ಇರ್ತಾನೆ ಅಲ್ಲಿ. ಅದನ್ನೆಲ್ಲ ಅವರು ನೋಡ್ತಾ ಇರ್ತಾರೆ. ಯಾರು, ಮಣಿಗ್ರೀವ, ನಳಕುಬೇರ ಅವರೆಲ್ಲ ನೋಡ್ತಾರೆ. ಯಾಕಂದ್ರೆ ವೃಕ್ಷದಲ್ಲಿ ಇರ್ತಾರೆ ಅವರು, ಅದು ನೋಡ್ತಾ ಇರ್ತಾರೆ. ಆಮೇಲೆ ಏನಾಗ್ತದೆ, ಭಗವಂತ ಅವ್ರಿಗೆ ಬಂದು ಮೋಕ್ಷ ಕೊಡ್ತಾನೆ. ದಾಮೋದರ ಲೀಲೆ ಮಾಡ್ತಾ ಅವ್ರಿಗೊಂದು ಮೋಕ್ಷ ಕೊಡ್ತಾನೆ. ಈ ರೀತಿ ನಾವು ಭಗವಂತನ ಗುರುಗಳ ನಾರದ ಮುನಿಗಳ ಶಾಪ ಅವ್ರಿಗೆ ಯಾವ ರೀತಿ ಆಯಿತು, ವರ ಆಯಿತು, ಹೌದಿಲ್ಲ? ಆ ರೀತಿ. ಆಮೇಲೆ ನಾವು ನೆಕ್ಸ್ಟ್ ನೋಡಬೇಕು ಪರೀಕ್ಷಿತ ಮಹಾರಾಜರಿಗೂ ಸಹಿತ ಅವರಿಗೂ ಶಾಪ ಸಿಕ್ಕಿರ್ತದೆ. ಯಾರಿಂದ ಸಿಕ್ಕಿರ್ತದ? ಶೃಂಗಿ ಮಹರ್ಷಿಗಳಿಂದ ಸಿಕ್ಕಿರ್ತದ. ಹೌದು, ಶೃಂಗಿ ಋಷಿಗಳಿಂದ ಅವರಿಗೆ ಶಾಪ ಸಿಕ್ಕಿರ್ತದೆ. ಅವ್ರಿಗೆ ಏನು ಶಾಪ ಸಿಕ್ಕಿರ್ತದ, ಅವರಿಗೆ ನೀವು 7 ದಿವಸದಲ್ಲಿ ನೀನು ಸಾಯ್ತಿದ್ದೆ ಅಂತಂಬುದು ಇರ್ತದೆ ಅವರಿಗೆ. ಈ ರೀತಿ ಇರ್ತದೆ ಅವರಿಗೆ. ಅವಾಗ ಏನಾಯ್ತದ, ಅವ್ರಿಗೆ ಒಳ್ಳೇದಾಯ್ತು. ಆ ಶಾಪ ಏನಾಯ್ತು, ಅವರಿಗೆ ಒಳ್ಳೇದಾಯ್ತು. 7 ದಿವಸ ಅವರು ಭಾಗವತವನ್ನು ಕೇಳ್ತಕ್ಕಂಥ ಅವರಿಗೆ ಪುಣ್ಯ ಸಿಕ್ಕಿತ್ತು. 7 ದಿವಸ. ಅದು ಅವರೊಬ್ಬರಿಗೆ ಅಲ್ಲ, ನಮ್ಮೆಲ್ಲರಿಗೂ ಭಾಗವತಂ ಕೇಳ್ತಕ್ಕಂಥ ಒಂದು ಸಿಕ್ಕಿತ್ತು ನಮ್ಗೆ ಅವಕಾಶ, ಹೌದಿಲ್ಲ? ಅವರು ನಿಮಿತ್ತ ಆದರು. ನಾವೆಲ್ಲರೂ ಕೇಳ್ತೀವಿ ಭಾಗವತಂ, ಎಲ್ಲರಿಗೂ ಇದೆ. ಇದು ಎಲ್ಲರೂ ಕೇಳ್ಬೋದು, ಎಲ್ಲರೂ ತಿಳ್ಕೊಬೋದು. ಇದು ಒಳ್ಳೆಯದು. ಈ ರೀತಿ ಭಾಗವತಂ ಎಲ್ಲರಿಗೂ ಮಂಗಳಕರವಾಗಿದೆ ಅಂತ ನಾವು ತಿಳ್ಕೊಬೇಕು. ಮತ್ತು ಗುರುಗಳು ಯಾರೇ ನಮಗೆ ಋಷಿಗಳು ಸಾಧು ಸಂತರು ನಮಗೆ ಶಾಪ ಕೊಟ್ಟರು ಅದು ಒಳ್ಳೆಯದೇ ಆಗ್ತದೆ ಎಂಬುದು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಊಹುಂ ರಾಜ ಅಂತ ಒಬ್ಬನ ಇರ್ತಾನೆ. ಅವರಿಗೆ ದೇವಲ ಮುನಿ ಅಂತನವರು ಶಾಪ ಕೊಡ್ತಾರೆ. ಊಹು ರಾಜನಿಗೆ ಅವರು ಶಾಪ ಕೊಡ್ತಾರೆ. ಏನಂತ ಕೊಡ್ತಾರೆ ಶಾಪ? ಅವ್ರಿಗೆ ಮೊಸಳೆ ಆಗಿ ನೀನು ಅಂತಂತ ಕೊಟ್ಬಿಡ್ತಾರೆ. ನೀವೆಲ್ಲ ಕೇಳಿರ್ಬೇಕು, ಗಜೇಂದ್ರ ಮೋಕ್ಷದಲ್ಲಿ ಮೊಸಳೆ ಬಂದು ಗಜೇಂದ್ರ ಹಿಡ್ಕೊಂಡಿರ್ತದೆ, ಹೌದಿಲ್ಲ? ಅದೇ ಮೊಸಳೆ ಆ ರೀತಿ ಶಾಪ ಕೊಟ್ಟರೆ ಅದು ಶಾಪ ಕೊಟ್ಟಿದ್ದು ಒಳ್ಳೇದಾಯ್ತಾ? ಒಳ್ಳೇದೇ ಆಗ್ತದೆ, ಹೌದಿಲ್ಲ? ಅದು ಏನಾಯ್ತು ಅಂತಂದರೆ ಭಗವಂತ ಸ್ವಯಂ ನಾರಾಯಣ ವಿಷ್ಣು ಭಗವಂತ ಸ್ವಯಂ ಬಂದವರಿಗೆ ಅವರ ಚಕ್ರದಿಂದ ಅದನ್ನು ಸಂಹಾರ ಮಾಡಿಬಿಡ್ತಾನೆ. ಯಾರನ್ನ? ಮೊಸಳೆನ ರುಂಡವನ್ನು ಹಾರಿಸ್ಬಿಡ್ತಾರೆ. ಈ ರೀತಿ ಅದನ್ನು ಸಹಿತ ಒಳ್ಳೆಯದೇ ಆಗ್ತದೆ. ಗುರುಗಳ ಶಾಪ ಭಕ್ತರಿಗೆ ಒಳ್ಳೆಯದೇ ಆಗ್ತದೆ. ಅವರ ಭಕ್ತಿ ಭಾವ ಆ ರೀತಿ ಇರ್ತದ. ಅದಕ್ಕೋಸ್ಕರ ಭಗವಂತ ಬಂದು ಮೋಕ್ಷ ಕೊಡ್ತಾನೆ. ಯಾವ ರೀತಿ ಭಗವಂತ ಅದು ಗಜೇಂದ್ರ ಮೋಕ್ಷದಲ್ಲಿ ಆನೆ ಎಷ್ಟೊಂದು ಚೀರಾಡ್ತಿರ್ತದೆ, ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಗಜೇಂದ್ರ ಮೋಕ್ಷ ಕಥೆ ಭಗವಂತ ನೋಡ್ತಾನ. ಅದರ ಪ್ರಾರ್ಥನೆ, ಅದರ ಕೂಗು ಎಲ್ಲ ಕೇಳಿ ಏನು ಮಾಡ್ತಾನೆ ಭಗವಂತ, ಗರುಡ ವಾಹನ ಮೇಲೆ ಬರ್ತಾ ಇರ್ತಾನ. ನನ್ನ ಭಕ್ತ ಇಷ್ಟೊಂದು ದುಃಖಿಸ್ತದನಲ್ಲ ಅಂತಂದು ಗರುಡ ವಾಹನದಿಂದ ಹಾರಿ ಬರ್ತಾನೆ ಭಗವಂತ. ನೋಡ್ರಿ ಎಷ್ಟೊಂದು ಭಗವಂತನ ಕರುಣೆ ಅಂತಂದ್ರೆ, ಗರುಡವನ್ನ ವಾಹನ ಬಿಟ್ಟು ಓಡಿ ಬರ್ತಾನೆ. ಯಾಕಂದ್ರೆ ನನ್ನ ಭಕ್ತ ಕಷ್ಟದಲ್ಲಿ ಇದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅವನಿಗೆ ಮೊಸಳೆ ಕಡಿತಾ ಇದೆ, ಅದು ಆಗ್ತಾ ಇಲ್ಲ. ಇದು ಗಜೇಂದ್ರನಿಗೂ ಅಷ್ಟೇ ಅಲ್ಲ, ನಮಗೂ ಅಷ್ಟೇ. ನಮಗೂ ಎಲ್ಲ ರೀತಿಯಿಂದ ಮೊಸಳೆ ಕಡ್ದಂಗೆ ಇದೆ ಜೀವನದಲ್ಲಿ. ನಾವು ಸಂಪೂರ್ಣವಾಗಿ 100% ಆಗಿ ಎಲ್ಲರಿಗೂ ಸಂತೋಷದಿಂದ ಇದೀವ,
ಇಲ್ಲ, ಹೌದಿಲ್ಲ. ಎಲ್ಲರಿಗೂ ಪ್ರತಿಯೊಂದು ಒಬ್ರೊಬ್ರಿಗೆ ಒಂದೊಂದು ಚಿಂತೆಗಳು ಇರ್ತಾವ, ಒಬ್ರೊಬ್ರಿಗೊಂದು ಕಷ್ಟಗಳು ಇರ್ತಾವ. ಇದು ಗಜೇಂದ್ರ ಮೋಕ್ಷಗಷ್ಟೇ ಅಲ್ಲ, ನಮಗೆಲ್ಲರಿಗೂ ಬಹಳಷ್ಟು ಕಷ್ಟ ಇದೆ. ನಮಗೂ ಮಸಳೆ ಥರ ನಮಗೂ ದುಃಖಗಳಿದಾವ. ಅದೇ ನಾವು ಭಗವಂತನ ಯಾವಾಗ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ನಮ್ಮಲ್ಲಿರ್ತಕ್ಕಂಥ ಪಾಪಗಳೆಲ್ಲ ನಾಶವಾಗ್ತವ ಮತ್ತು ನಾವು ಭಗವಂತನ ಒಂದು ಪ್ರೀತಿ ಪಾತ್ರೆಗೆ ನಾವು ಪಾತ್ರರಾಗ್ತೀವಿ. ಈ ರೀತಿ. ಮತ್ತೆ ಸಾಧು ಸಂತರು ನಮಗೆ ಶಾಪ ಕೊಟ್ಟರು ಸಹಿತ ಅದು ನಮಗೆ ಹಿತವನ್ನೇ ತರುತ್ತದೆ, ಹೌದಿಲ್ಲ. ಅದೇ ರೀತಿ ಭಗವಂತ ಕೃಷ್ಣ ಪರಮಾತ್ಮ ಸಹಿತ ಇದೇ ರೀತಿ ಒಂದು ವರವನ್ನು ಕೊಡ್ತಾರೆ. ಅದು ಯಾರಿಗೆ ಅಂದರೆ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಸೇರಿ ಒಂದು ವನದಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಗ್ತದೆ ಅಂತಂದರೆ ಹೋಗ್ತಾ ಒಂದು ಮುದುಕಿ ಮನೆ ಬರ್ತದೆ. ಅಲ್ಲಿ ಮುದುಕಿ ಮನೆಗೆ ಹೋಗ್ತಾರೆ ಅವರು. ಮುದುಕಿ ಮನೆಗೆ ಹೋದ ತಕ್ಷಣ ಆ ಮುದುಕಿ ಮನೆ ಹತ್ರ ಮನೆಯಲ್ಲಿ ಒಂದು ಆಕಳು ಇರ್ತದೆ, ಆಕಳು ಸಾಕಿರ್ತಾರೆ ಆ ಮುದುಕಿ. ಅದನ್ನು ನೋಡ್ತಾರೆ. ಆ ಮುದುಕಿ ಏನು ಮಾಡ್ತಾಳೆ, ಕೃಷ್ಣ ಅರ್ಜುನ ಬಂದಾರ ಅಂದ್ರೆ ಭಾಳ ಖುಷಿ ಆಗ್ತದೆ ಅವ್ರಿಗೆ. ಖುಷಿಯಾಗಿ ಅವರು ಕರೀತಾರೆ, ಒಳಗೆ ಕರೀತಾರೆ. ಒಂದು ಸಣ್ಣ ಗುಡಿಸಲೇ ಇರ್ತದೆ ಅವ್ರದ್ದು. ಆದರೂ ಸಹಿತ ಭಗವಂತನಿಗೋಸ್ಕರ ಅವರು ಒಂದು ಸ್ಥಾನವನ್ನು ಕೊಡ್ತಾರೆ, ಭಗವಂತನಿಗೆ ಇರಲಿಕ್ಕೆ ಸ್ಥಾನ ಕೊಡ್ತಾರೆ. ಭಗವಂತ ಅಲ್ಲಿ ಇರ್ತಾನೆ. ಅವರು ಆಕಳ ಹಾಲನ್ನು ಹಿಂಡಿ ಅದನ್ನೆಲ್ಲ ತಯಾರು ಮಾಡಿ ಅವ್ರು ಕೊಡ್ತಾರೆ. ಯಾರೋ ಮುದುಕಿ ಕೃಷ್ಣ ಮತ್ತು ಅರ್ಜುನನಿಗೆ ಕೊಡ್ತಾರೆ. ಭಗವಂತ ಅವ್ರ ಸೇವೆಯನ್ನು 2-3 ದಿವಸಗಳವರೆಗೆ ಸ್ವೀಕರಿಸ್ತಾನೆ. ದಿನಾಲು ಹಾಲು ಕೊಡ್ತಾ ಇರ್ತಾರೆ, ದಿನಾಲು ಭಗವಂತ ಕುಡಿತಾ ಇರ್ತಾನೆ. ಈ ರೀತಿ ಎಲ್ಲ ಸೇವೆ ಮಾಡ್ತಾ ಇರ್ತಾರೆ ಅವರು. ಮುದುಕಿ 2-3 ದಿವಸ ಆಗ್ತದೆ. ಆಮೇಲೆ ಏನು ಮಾಡ್ತಾರೆ ಅವರು, ಇನ್ನೇನು ನಾವು ಭಗವಂತ ಏನಂತಾನ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಭಗವಂತ ಹೋಗ್ತೀವಿ ಅಂತಂದಾಗ ಆ ಮುದುಕಿ ಅಂತಾಳ, ನಾನು ಇನ್ನೂ ನಿಮ್ಗೆ ಸೇವೆ ಮಾಡಬೇಕಾಗಿತ್ತು ಅಂತಂತ ಅಂದು ಬೇಜಾರು ಮಾಡ್ಕೋತಾರೆ ಅವ್ರು. ನಾನು ಇನ್ನೂ ನಿಮಗೆ ಸೇವೆ ಮಾಡಬೇಕಾಗಿತ್ತು ಅಂತಂತ ಅನ್ಕೊಂತಾರೆ. ಆಮೇಲೆ ಅಂದ್ಕೊಂಡು ಅವ್ರು ಹೋಗ್ತಾ ಇರಬೇಕಾದ್ರೆ ಆಮೇಲೆ ನೆಕ್ಸ್ಟ್ ಅರ್ಜುನ ಕೇಳ್ತಾನೆ ಕೃಷ್ಣ ಪರಮಾತ್ಮ ಕೇಳ್ತಾರೆ, ಏನು ಕೊಟ್ರಿ ನೀವು ವರ, ಮುದುಕಿಗೆ ಏನು ಕೊಟ್ರಿ ಅಂತ ಕೇಳ್ತಾರೆ. ಅವಾಗ ಭಗವಂತ ಹೇಳ್ತಾನೆ, ಕೃಷ್ಣ ಪರಮಾತ್ಮ ನಾನು ಸದ್ಯ ಏನು ಕೊಟ್ಟಿಲ್ಲ, ಆಕಿಗೆ ಏನು ಕೊಟ್ಟಿನಿ ಅಂತಂದರೆ ಆಕಿ ಒಂದು ಸಾಕಿರ್ತಕ್ಕಂಥದ್ದು ಆಕಳು ಸಾಯಿಲಿ ಅಂತ ವರ ಕೊಟ್ಟೀನಿ ಅಂತ ಹೇಳ್ತಾರೆ. ಅವಾಗ ಅರ್ಜುನ ಕೇಳ್ತಾನೆ, ಶಾಕ್ ಆಗ್ತಾರೆ. ಏನು ಆಕಿಗೆ ಯಾರೂ ಇಲ್ಲ, ಬಂಧುಗಳು ಮಿತ್ರರು ಯಾರೂ ಇಲ್ಲ, ಆಕಿಗೆ ಇರೋದು ಒಂದೇ ಆಕಳ. ಆ ಆಕಳ ಹಾಲಿನಿಂದನೇ ಆಕೆ ಜೀವನ ಮಾಡ್ತಾ ಇದ್ದು, ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅಂತೆಲ್ಲ ಹೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾನ, ನಾನು ಎದಕ್ಕೆ ಮಾಡಿದೆ ಅಂದರೆ ಇನ್ನು ಆಕೆಗೆ ಆಕಳದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ, ತುಂಬ ಅಟ್ಯಾಚ್ಮೆಂಟ್. ಈಗ 10 ದಿವಸದಲ್ಲಿ ಆ ಮುದುಕಿ ಸಾಯ್ಬೇಕಾದ್ರೆ ಆಕೆಗೆ ಅವಾಗ ಯಾವಾಗಲೂ ಆಕಿ ಆಕಳನಲ್ಲೇ ಚಿಂತೆ, ಆಕಳದೇ ಸ್ಮರಣೆ ಮಾಡ್ತಾ ಇರ್ತಾಳೆ. ಭಗವದ್ಗೀತೆ ಭಗವಂತನ ಹೇಳ್ತಾನೆ, ಯಾವಾಗ ನಾವು ಸಮಯ ಮರಣ ಕಾಲದಲ್ಲಿ ನಮ್ಮನ್ನು ಯಾರು ನೆನೆಸ್ತೀವಿ, ಯಾವ್ದು ಮಾಡ್ತೀವಿ ಅಂತಂದರೆ ಅದೇ ರೀತಿಯಾಗಿ ನೆಕ್ಸ್ಟ್ ಜನ್ಮ ನಮಗೆ ಸಿಗ್ತದಂತ ಒಂದು ಭಗವಂತ ಶ್ಲೋಕನಲ್ಲಿ ಹೇಳ್ತಾನೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, 10 ದಿವಸದಲ್ಲಿ ಆ ಮುದುಕಿ ಸಾಯ್ತಾಳೆ. ಅದಕ್ಕೋಸ್ಕರ ನೆನಪು ಬರಬಾರ್ದು ಅಂತಂದು ನಾನು ಆಕಳ ಸತ್ತೋಗ್ಲಿ ಅಂತಂದು ವರ ಕೊಟ್ಟಿದ್ದೀನಿ. ಈಗ ಮುದುಕಿ ಏನು ಮಾಡ್ತಾಳೆ ಅಂದರೆ ಇವಾಗ ನನ್ನನ್ನೇ ಧ್ಯಾನ ಮಾಡ್ತಿರ್ತಾಳೆ. ನನ್ನ ಧ್ಯಾನ ಮಾಡಿ ನನ್ನ ಲೋಕಕ್ಕೆ ಬರ್ತಾಳೆ, ಸಾಯ್ತಾಳೆ, ಆಮೇಲೆ ನನ್ನ ಲೋಕಕ್ಕೆ ಬರ್ತಾಳಂತಂದು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದು ಒಂದು ನಾವು ತಿಳ್ಕೊಬೇಕು. ಭಗವಂತ ಎಷ್ಟೊಂದು ಕೃಪಾಳು, ತನ್ನ ಧಾಮಕ್ಕೆ ಬರಲಿ ಅಂತಂದು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾನೆ ನಮಗೆ, ಹೌದಿಲ್ಲ. ನಮಗೆ ಒಂದು ಜ್ಞಾನಗಳನ್ನು ತಿಳ್ಕೋಬೇಕು, ಜ್ಞಾನಚಕ್ಷುಲಿಂದ ನೋಡಿದಾಗ ಭಗವಂತ ಎಷ್ಟೊಂದು ಕರುಣಾಮಯಿ ಇದೆ ಅಂತಂದು ನಮಗೆ ಅರ್ಥ ಆಗ್ತದೆ. ನಾವು ನೋಡಬೇಕು, ಚೈತನ್ಯ ಮಹಾಪ್ರಭುಗಳು ಸಹಿತ ಅವರು ಪರ್ಯಟನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಹರಿನಾಮ ಸ್ಮರಣೆಯನ್ನು ಜಗತ್ತಿನಲ್ಲಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಒಬ್ಬರನ್ನ ನೋಡ್ತಾರೆ, ಒಬ್ಬ ಮುದುಕ ಇರ್ತಾನೆ. ಅವನು ಭಗವದ್ಗೀತೆ ಬುಕ್ ತಗೊಂಡು ಅಳ್ತಾ ಕೂತಿರ್ಬೇಕಾದ್ರೆ ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಏನಪ್ಪ ಯಾಕೆ ಹಿಂಗೆ ಕೊಡ್ತೀಯ ನೀನು, ಅಳ್ತಾ ಇದೆಯಲ್ಲ ಯಾಕಂತಂದ್ರೆ ಅಳ್ತಾರವರು. ಅದು ಏನು ಗೊತ್ತಿರಲ್ಲ, ಇವರೇ ಚೈತನ್ಯ ಮಹಾಪ್ರಭು ಅಂತ ಗೊತ್ತಿರಲ್ಲ, ಕೃಷ್ಣ ಇವರೇ ಅಂತಂದು ಗೊತ್ತಿರಲ್ಲ. ಚೈತನ್ಯ ಮಹಾಪ್ರಭು ಯಾರು? ಸ್ವಯಂ ಕೃಷ್ಣ ಪರಮಾತ್ಮ. ರಾಧಾರಾಣಿಯ ಭಾವ ತಗೊಂಡು ಬಂದಿರ್ತಾರೆ ಅವರು. ಹರಿನಾಮ ಸ್ಮರಣೆ ಜಗತ್ತಿನಲ್ಲೆಲ್ಲ ಕೊಡ್ಲಿಕ್ಕೆ ಬಂದಿರ್ತಾರೆ. ಭಗವಂತ ಆ ಕೃಷ್ಣ ಪರಮಾತ್ಮ ಅಂತ ಗೊತ್ತಿರಲ್ಲ. ಮುದುಕಗ ಹೇಳ್ತಾರ, ನೋಡ್ರಿ ಇದು ಯಾವ ರೀತಿ ಭಗವಂತ ಎಷ್ಟೊಂದು ದೊಡ್ಡ ಭಗವಂತ ಕೃಷ್ಣ ಪರಮಾತ್ಮ ಒಬ್ಬ ಸೇವಕನಾಗಿದ್ದಾನಲ್ಲ, ಎಷ್ಟು ಸಾರಥಿಯಾಗಿ ಕುಂತು ಬಿಟ್ಟನ, ನಾನು ನೋಡೋಕೆ ಆಗ್ತಾ ಇಲ್ಲ, ಎಷ್ಟು ಸೇವೆ ಮಾಡಿಸ್ಕೊಂತಾನೆ ಈ ಅರ್ಜುನ ಮೇಲೆ ನಮ್ಗೆ ಸಿಟ್ಟು ಬರ್ತದ ಅಂತೆಲ್ಲ ಅಂತಾರವರು. ಅವಾಗ ಅವರಿಗೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿಜವಾಗಿ ನೀನು ಭಗವದ್ಗೀತೆ ಓದ್ದೇವು ನೀನೊಬ್ಬನೇ ಅಂತಂದು ಹೇಳ್ತಾರೆ ಅವರು. ನೀನೇ ಸರಿಯಾಗಿ ಅರ್ಥ ಮಾಡ್ಕೊಂಡವನು ನೀನು ಅಂತಂದು ಅವ್ರು ಹೇಳ್ತಾರೆ. ಭಗವಂತನಿಗೆ ನಮಗೆ ಒಂದು ಸೀಮಿತವಾದಂಥ ಬುದ್ಧಿ ಇರ್ತದೆ. ನಮಗೆ ಸೀಮಿತವಾದ ನಮ್ಮ ಪ್ರಜ್ಞೆ ಬಹಳಷ್ಟು ಸೀಮಿತವಾಗಿರ್ತದೆ, ಸ್ವಲ್ಪವೇ ಇರ್ತದೆ ನಮ್ದು. ಭಗವಂತನ ಒಂದು ಪ್ರಜ್ಞೆ ದಿವ್ಯವಾದದ್ದು, ಅನಂತವಾದದ್ದು. ಆ ಪ್ರಜ್ಞೆ ಅಥವಾ ಭಗವಂತ ನಮಗೆಲ್ಲಾನು ನಮ್ಮ ಇರ್ತಕ್ಕಂಥ ಈ ವರ್ತಮಾನ ಭವಿಷ್ಯ ಎಲ್ಲವೂ ಗೊತ್ತು. ನೀವು ಭೂತಕಾಲ ಎಲ್ಲ ಕಾಲಗಳ ಮುಂದೆ ಏನಾಗ್ತೀವಿ ಎಲ್ಲನೂ ಭಗವಂತನಿಗೆ ಗೊತ್ತು.
ಭಗವಂತ ನಮ್ಮ ಒಂದು ಈಗಿನ ಸ್ಥಿತಿಯನ್ನು, ಮುಂದಿನ ಸ್ಥಿತಿಯನ್ನು ನೋಡಿ ಈಗ ನಮಗೆ ಅಡ್ಜಸ್ಟ್ ಮಾಡ್ತಾ ಇರ್ತಾನೆ. ಮುಂದೆ ಇವನಿಗೆ ಏನಾದ್ರು ಹಿಂಗೆ ಆಗೋದು ಅಂತ ಅಡ್ಜಸ್ಟ್ ಮಾಡ್ತಾನೆ. ಅದೇ ಅಡ್ಜಸ್ಟ್ ಮಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಇದ್ಯಾಕೆ ಬಂತು ಕಷ್ಟ, ಅದ್ಯಾಕೆ ಬಂತು ಕಷ್ಟ ಅಂತ ಅಂತಿರ್ತೀವಿ. ಮುಂದೆ ಇನ್ನೂ ಏನೇನೋ ಇರ್ತದೋ ಭಗವಂತ ಗೊತ್ತು. ಅದಕ್ಕೋಸ್ಕರ ಈಗ ಅವನು ನಮಗೆ ತಿದ್ದುತ್ತಾ ಇರ್ತಾನೆ. ನಾವು ಏನೇ ಬರಲಿ, ಭಗವಂತ ಏನೇ ಕೊಡ್ತಾನಲ್ಲ ಅದನ್ನು ತುಂಬ ಸ್ವೀಕಾರದಿಂದ ಸ್ವೀಕರಿಸಬೇಕು. ಕಷ್ಟ ಬರಲಿ, ದುಃಖ ಬರಲಿ, ಏನೇ ಬರಲಿನೂ ಹತಾಶರಾಗಬಾರ್ದು. ಭಗವಂತ ಇದನ್ನೆಲ್ಲ ಒಂದು ಸ್ಟ್ರಾಂಗ್ ಬಿಲೀವ್ ಇರಬೇಕು. ಸ್ಟ್ರಾಂಗ್ ಬಿಲೀವ್ ಇದ್ರೆ ಅದೇ ನಮಗೆ ಧೈರ್ಯ, ಅದೇ ನಮಗೆ ಮುಂದೆ ನಡೆಸ್ತದೆ. ಜಪ ಚೆನ್ನಾಗಿ ಮಾಡಬೇಕು, ಭಗವಂತನ ನಾಮಸ್ಮರಣೆ ಭಕ್ತರಲ್ಲಿ ಇರಬೇಕು, ಭಗವಂತನಿಗೆ ಏರಿಸಿದ ಭೋಗವನ್ನು ತಿನ್ನಬೇಕು, ಇದನ್ನು ಭಗವಂತನ ಟೆಂಪಲಿಗೆ ಬರಬೇಕು, ಇಲ್ಲೆಲ್ಲ ಸೇವೆ ಚೆನ್ನಾಗಿ ಸಿಗ್ತಾವೆ, ಸೇವೆ ಮಾಡಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಭಗವಂತನ ನಾವು ಮೆಚ್ಚುಗೆಗೆ ನಾವು ಪಾತ್ರರಾಗ್ತೀವಿ. ಈ ರೀತಿ ನಾವು ಸಾಧು ಸಂತರ ಭಗವಂತನ ಮೇಲೆ ಶ್ರದ್ಧೆ ಇಟ್ಕೋಬೇಕು, ಮತ್ತು ಗುರುಗಳ ಮೇಲೇನೂ ಶ್ರದ್ಧೆ ಇಟ್ಕೋಬೇಕು. ಮತ್ತು ಇಲ್ಲಿ ಹೇಳ್ತಾರ ನಾವು ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಗುರುಗಳನ್ನ ಮಾತು ಕೇಳಬೇಕು. ಅದರಲ್ಲಿ ಭಗವಂತ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 34 ಹೇಳ್ತಾನ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತಂದು ಹೇಳ್ತಾರೆ. ನೋಡು, ಗುರುಗಳಲ್ಲಿ ಹೋಗು, ಅವರಿಗೆ ನಮ್ರನಾಗಿ ಪ್ರಶ್ನೆಗಳನ್ನು ಕೇಳು, ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳು, ಮತ್ತೆ ಅವರ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆ ಗುರುಗಳು, ಅವರು ನಿಮಗೆ ಜ್ಞಾನೋಪದೇಶವನ್ನು ಮಾಡ್ತಾರಂತಂದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ. ನಾವು ಇದು ಮೆಸೇಜ್ ನಾವು ತಿಳ್ಕೋಬೇಕು. ಸ್ವಯಂ ಭಗವಂತ ಕೃಷ್ಣ ಪರಮಾತ್ಮನ ಒಂದು ನುಡಿ. ಭಗವದ್ಗೀತೆ ಅಂದರೆ ಭಗವಂತನ ವಾಣಿ. ಅದು ಶುದ್ಧವಾದದ್ದು. ಅದನ್ನು ತಿಳಿದು ನಾವು ಜೀವನ ನಡೆಸಬೇಕು. ಈ ರೀತಿ ಇರ್ತದೆ. ಮತ್ತೆ ಇಲ್ಲಿ ಹೇಳ್ತಾರೆ, ಪ್ರಭುಪಾದ ಗುರುಗಳದ್ದು ಒಂದು ಇದು ಬರ್ತದೆ ಇಲ್ಲಿ ಸನ್ನಿವೇಶ. ಇಲ್ಲಿ ಪ್ರಭುಪಾದ ಗುರುಗಳು ದಿನಾಲು ವಾಕಿಂಗ್ ಹೋಗ್ತಾ ಇರ್ತಾರಂತ, ಮಾರ್ನಿಂಗ್ ವಾಕಿಂಗ್ ಹೋಗ್ತಾ ಇರ್ತಾರೆ. ಎಲ್ಲಿ? ಜೂ ಟೆಂಪಲ್ ಹತ್ರ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರು ವಾಕಿಂಗ್ ಮಾಡಬೇಕಾದ್ರೆ ಅಲ್ಲೆಲ್ಲ ಬಿಸ್ನೆಸ್ ಜನ, ಮಂದಿ, ಕರ್ಮಿಗಳು ಎಲ್ಲರೂ ವಾಕಿಂಗ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಜಾಗಿಂಗ್ ವಾಕಿಂಗ್ ಹೋಗ್ತಾ ಇರ್ತಾರಲ್ಲ, ಅದೇ ರೀತಿ ಪ್ರಭುಪಾದ ಗುರುಗಳು ಸಹಿತ ಹೋಗ್ತಾ ಇರ್ತಾರೆ. ಅವರು ಶಿಷ್ಯಂದ್ರ ಜೊತೆಗೆ ಹೋಗ್ತಾ ಇರಬೇಕಾದ್ರೆ ಪ್ರಭುಪಾದ ಗುರುಗಳೆಲ್ಲ ಪ್ರತಿಯೊಬ್ಬರಿಗೂ ಸಹ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಅವಾಗ ಅವರೆಲ್ಲ ಶಿಷ್ಯರೆಲ್ಲ ನೋಡ್ತಾ ಇರ್ತಾರೆ, ಪ್ರಭುಗಳಿಗೆ ನೋಡ್ತಾ ಇರ್ತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಎಲ್ಲ ಅದ ನಂತರ ಅವರು ಮತ್ತೆ ಅವ್ರ ಆಶ್ರಮಕ್ಕೆ ರೂಮಿಗೆ ಹೋದಾಗ ಅವಾಗ ಕೇಳ್ತಾರೆ, ಪ್ರಭುಪಾದ ಗುರುಗಳೇ ನಾವು ನಿಮ್ಮನ್ನ ಒಂದು ಮಾತು ಕೇಳ್ತೀವಿ, ಏನೋ ನೀವು ಬೈಯಲ್ಲ ಅಂತ ಕೇಳಿದಾಗ ಸುಮ್ಮನೆ ಇರ್ತಾರೆ. ಪ್ರಭುಪಾದ ಕೇಳಿದ್ರೆ ಅಂತಾರೆ ಅಷ್ಟೇ. ಅದು ಕೇಳ್ತಾರೆ ಅವರು, ನೋಡು ನೀವು ಯಾಕೆ ಈಗೆಲ್ಲ ಬೆಳಿಗ್ಗೆ ಮಾರ್ನಿಂಗ್ ಹೋದಾಗ ಎಲ್ಲರಿಗೂ ನೀವು ಗುಡ್ ಮಾರ್ನಿಂಗ್ ಯಾಕೆ ಹೇಳಿದ್ರಿ? ನೀವು ಹರೇ ಕೃಷ್ಣ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಿದ್ರೆ ಅವ್ರ ಕಿವಿಗಾದ್ರೂ ಭಗವಂತನ ನಾಮ ಹೋಗ್ತಾ ಇತ್ತು, ನೀವು ಯಾಕೆ ಗುಡ್ ಮಾರ್ನಿಂಗ್ ಹೇಳಿದ್ರಿ ಅಂತಂದು ಪ್ರಭುಪಾದ ಗುರುಗಳಿಗೆ ಕೇಳ್ತಾರೆ. ಅವಾಗ ಪ್ರಭುಪಾದ ಗುರುಗಳು ಏನು ಹೇಳಲ್ಲ, ಸುಮ್ಮನೆ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಬರ್ತದೆ. ನೆಕ್ಸ್ಟ್ ಡೇ ಮತ್ತೆ ಅವ್ರು ವಾಕಿಂಗ್ ಹೋಗ್ತಾ ಇರ್ತಾರೆ. ಅಲ್ಲಿಂದ ಯಾರ್ಯಾರಿಗೆ ಪ್ರಭುಪಾದ ಗುರುಗಳು ಗುಡ್ ಮಾರ್ನಿಂಗ್ ಹೇಳಿದ್ರಲ್ಲ ಅವರೆಲ್ಲರೂ ಹರೇ ಕೃಷ್ಣ ಸ್ವಾಮೀಜಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿ ಎಲ್ಲ ಶಿಷ್ಯಂದ್ರೂ ಸಂತೋಷ ಆಗ್ತದೆ. ಗುರುಗಳು ಎಷ್ಟೊಂದು ಯೋಚನೆ, ಅವರಿಗೆ ಗೊತ್ತು ಯಾವ್ರನ್ನ ಯಾವ ರೀತಿ ತಿದ್ದಬೇಕು, ಯಾವ ರೀತಿ ಎಲ್ಲ ಪ್ರಭುಪಾದ ಗುರುಗಳಿಗೆ ಎಲ್ಲ ಗೊತ್ತು. ಆ ರೀತಿ ಅವರೆಲ್ಲ ಶಿಷ್ಯರ ಮುಖ ನೋಡ್ತಾರೆ, ಶಿಷ್ಯಂದ್ರೆಲ್ಲ ಖುಷಿ ಆಗ್ತಾರೆ. ನಮ್ಮ ಪ್ರಭುಪಾದ ಗುರುಗಳು ಯಾವ ರೀತಿ ಈ ವರ್ತನೆ ಮಾಡಿ, ಈ ರೀತಿ ಎಲ್ಲ ಹೇಳಿ ಯಾವ ರೀತಿ ಜನರನ್ನ ಈ ರೀತಿ ಪರಿವರ್ತನೆ ಮಾಡ್ತಾರ ಅಂತ ಖುಷಿ ಆಗ್ತದೆ ಅವರಿಗೆ. ಭಕ್ತಿ ಕೊಡ್ತಾರಲ್ಲ ಅಂತಂದು ಗೊತ್ತಾಗ್ತದೆ. ಆಮೇಲೆ ಗುರುಗಳಿಗೆ ಗೊತ್ತಿರ್ತದೆ ಯಾವ ರೀತಿ ಅವರನ್ನು ಭಕ್ತಿಯಲ್ಲಿ ತರಬೇಕು. ನಮ್ಮ ಬದ್ಧಾತ್ಮರು ನಾವೆಲ್ಲರೂ ನಮ್ಮನ್ನು ಬದ್ಧಾತ್ಮರಲ್ಲಿ ಗುರುಗಳು ತುಂಬ ಕರುಣೆಯನ್ನು ತೋರಿಸ್ತಾರೆ ನಮ್ಮ ಬದ್ಧಾತ್ಮರ ಮೇಲೆ. ಮತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ, ಶ್ರೀಲ ಪ್ರಭುಪಾದ ಗುರುಗಳು ಅವರ ಒಂದು ಗುರುಗಳ ಆಜ್ಞೆ, ಪ್ರಭುಪಾದ ಗುರುಗಳ ಒಂದು ಗುರುಗಳು ಯಾರಂದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದ ಗುರುಗಳ ಗುರುಗಳು. ಅವರು ಏನು ಹೇಳಿದ್ರು, ವಿಶ್ವದಲ್ಲೆಲ್ಲ ಪ್ರಚಾರ ಮಾಡ್ಬೇಕಂತ ಹೇಳಿದ್ರು. ಗುರುವಿನ ಒಂದು ವಾಕ್ಯ ಅದನ್ನು ತಗೊಂಡವರೆಲ್ಲ ವಿಶ್ವದಾದ್ಯಂತ ಎಲ್ಲ ಹರಿನಾಮ ಸ್ಮರಣೆಯನ್ನು ಹಂಚಿದ್ರು. ಹೌದಿಲ್ಲ? ಚೈತನ್ಯ ಮಹಾಪ್ರಭುಗಳು ಮುಂಚೆನೇ ಭವಿಷ್ಯವಾಣಿ ನುಡಿದಿರ್ತಾರೆ, ನನ್ನ ಒಬ್ಬ ಸಾರಥಿ ಬರ್ತಾನೆ, ಅವನ್ನೆಲ್ಲ ದೇಶದಲ್ಲೆಲ್ಲ ವಿಶ್ವದಲ್ಲೆಲ್ಲ ಜಗತ್ತಿನಾದ್ಯಂತ ಹರಿನಾಮ ಸ್ಮರಣೆಯನ್ನು ಓಣಿ ಗಲ್ಲಿ ಎಲ್ಲ ಕಡೆನೂ ಭಗವಂತನ ಪ್ರಚಾರ ಮಾಡ್ತಾನಂತಂದು ಚೈತನ್ಯ ಮಹಾಪ್ರಭುಗಳು ಹೇಳೇ ಇರ್ತಾರಲ್ಲಿ. ಅದೇ ರೀತಿ ಪ್ರಭುಪಾದ ಗುರುಗಳೆಲ್ಲ ಮಾಡಿ ತೋರಿಸ್ಬಿಟ್ರು. ಈಗ ಮುಂದೆ ನಾವು ಅವರ ಒಂದು ಇದನ್ನ ಮಾರ್ಗದಲ್ಲಿ ನಾವು ನಡಿಬೇಕು, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕಾಗಿದೆ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಒಂದು ಜೀವನದ ಒಂದು ಚರಿತ್ರೆ ಒಂದು ಬರ್ತದಲ್ಲಿ, ಗುರುಗಳಂದ್ರೆ ಯಾವ ರೀತಿ, ಅವರ ವಾಣಿ ಯಾವ ರೀತಿ ಇರ್ತಾನೋ ಅನ್ನೋರ್ಗ ಈ ಒಂದು ಸಣ್ಣ ಸ್ಟೋರಿ ಇದೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆಶ್ರಮದಲ್ಲಿ ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ಬ್ರಹ್ಮಚಾರಿ 40 ವರ್ಷಗಳಿಂದ ಅವನು ಸೇವಾ ಮಾಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಸಮಯದಲ್ಲಿ ಅವನಿಗೊಂದು ಕ್ಯಾನ್ಸರ್ ರೋಗ ಇದೆ ಅಂತಂದು ಗೊತ್ತಾಗ್ಬಿಡ್ತದೆ. ಕ್ಯಾನ್ಸರ್ ರೋಗ ಇದೆ ಅಂತ ಗೊತ್ತಾದ ತಕ್ಷಣ ಅವನೇನು ಮಾಡ್ತಾನ, ನಾನು ನನ್ನ ತಾಯಿ ಹತ್ರ ಹೋಗ್ತೀನಿ, ಬೆಟ್ಟಾಗಿ ಬರ್ತೀನಿ ಅಂತ ಕೇಳ್ತಾನೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಕೇಳಿದ್ರೆ ಅವ್ರಂತಾರ, ಬೇಡ ಈಗ ಹೋಗೋದು ಬೇಡ, ನೀನು ಹೋಗ್ಬೇಡ ಅಂತ ಹೇಳ್ತಾರೆ ಅವರು. ಗುರುಗಳನ್ನ ಮಾತೆಲ್ಲ ಮೀರಬಾರ್ದು, ಹೋಗಲ್ಲ. ಆಮೇಲೆ ಏನಕ್ಕ ಸ್ವಲ್ಪ ದಿವಸ ಅಂತ ಡಾಕ್ಟರ್ ಹೇಳ್ತಾರ, ಇವ್ನು ಇನ್ನೊಂದು 4-5 ದಿವಸದಲ್ಲೇ ಇವ್ನು ಸಾಯ್ತಾನೆ ಅಂತಂದು ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಹೇಳಿದ ತಕ್ಷಣ
ಅವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ, ಶಿಷ್ಯಂದ್ರ ಕರೀತಾರ, ಹೋಗ್ರಿ ಆ ಬ್ರಹ್ಮಚಾರಿ ಕರ್ಕೊಂಡು ಹೋಗ್ರಿ, ಟ್ರೈನಲ್ಲಿ ಹೋಗ್ರಿ, ಅವ್ರ ಅಮ್ಮನ ಹತ್ರ ಭೇಟಿಯಾಗಿ ಬರಲಿ ಅಂತ ಹೇಳ್ತಾರೆ. ಅವಾಗ ಆ ಬ್ರಹ್ಮಚಾರಿ ಅಂತ ಇಲ್ಲ, ನಾನು ಹೋಗಲ್ಲ ಅಂತಂತಾರೆ. ಯಾಕಂದ್ರೆ ಕಲ್ಕತ್ತಾ ಬಹಳ ದೂರ ಅದ, ನಾವಿರೋದು ಇಲ್ಲಿ, ಅದು ದೂರ ಆಗ್ತದ, ನನಗಾಗಲ್ಲ ಅಂತಂತ ಅವ್ರು ಹೇಳ್ತಾರೆ. ನಾನು ಹೋಗಲ್ಲ, ನವದೀಪ್ನಲ್ಲಿ ನಾನು ಇರ್ತೀನಿ ಅಂತಂತ ಅವ್ರು ಹೇಳ್ತಾರೆ. ಅವಾಗ ಇಲ್ಲ ನೀವು ಕರ್ಕೊಂಡು ಹೋಗ್ರಿ ಅಂತಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಶಿಷ್ಯಂದ್ರೆಲ್ಲ ಕರ್ಕೊಂಡು ಟ್ರೈನಲ್ಲಿ ಹೋಗ್ತಾರೆ. ಅಥವಾ ಒಂದೇ ಬ್ರಹ್ಮಚಾರಿ ಒಂದೇ ಇದಿರ್ತದೆ, ಏನು ಇಲ್ಲ ನಾನು ಇಷ್ಟು ದಿವಸದ್ದು ಹೋಗಿಲ್ಲ, ಈಗೇನು ಮಾಡಲಿ, ನವದೀಪ್ನಲ್ಲೇ ಇರ್ತೀನಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ನವದೀಪ್ನಲ್ಲಿ ನನ್ನ ಪ್ರಾಣ ಹೋಗ್ಲಿ ಅಂತಂದು ಅವರು ಆ ರೀತಿ ಹೇಳ್ತಾ ಇರ್ತಾರೆ. ನಾನು ಹೋಗಲ್ಲ ಅಂತಿರ್ತಾರೆ. ಆದ್ರೂ ಶಿಷ್ಯಂದ್ರು ಕರ್ಕೊಂಡು ಹೋಗ್ತಾರೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅವ್ರು ಈ ರೀತಿ ಹೇಳ್ತಾ ಇರ್ತಾರೆ. ಇವ್ರು ಹೇಳ್ತಾ ನವದೀಪದಲ್ಲಿ ಇರಬೇಕು, ನಾ ಇಲ್ಲೇ ಸತ್ರ ಇಲ್ಲೇ ಸಾಯ್ತೀನಿ ಅನ್ನೋದು ಇರ್ತದೆ ಅವರಿಗೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವಾಗ ಅವ್ರದ್ದು ಪ್ರಾಣ ಪಕ್ಷಿ ಹಾರಿಬಿಡ್ತದೆ, ಪ್ರಾಣ ಹೋಗ್ಬಿಡ್ತದೆ ಅವ್ರದ್ದು. ಪ್ರಾಣ ಹೋದ ತಕ್ಷಣ ಅವಾಗ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಶಿಷ್ಯಂದ್ರಿಗೆ ಏನನ್ಸದ, ಏನಿದು ಈ ರೀತಿ ಆಯ್ತಲ್ಲ, ಗುರುಗಳು ಯಾವ ರೀತಿ ಇದನ್ನು ಕರೆಸ್ಬಿಟ್ರಲ್ಲ, ಇವ್ರನ್ನ ಕರೆಸಿದ್ರು, ಏನು ಮಾಡಬೇಕು ಅಂತಂದು ಈಗ ಸೀದಾ ಹೋಗ್ತಾರೆ. ಅವ್ರು ಸೀದಾ ಹೋಗಿ ಭಕ್ತಿ ಸಿದ್ಧಾಂತ ಠಾಕೂರ್ ಅವ್ರಿಗೆ ಕೇಳ್ತಾರೆ, ಏನು ಗುರುಗಳೇ, ಏನು ಯಾವ ರೀತಿ ಇದಾಯ್ತಲ್ಲ, ನೀವು ಮೊದಲೇ ಕಳಿಸ್ಬೋದಾಗಿತ್ತಲ್ಲ, ಯಾಕೆ ನೀವು ಕಳಿಸ್ಲಿಲ್ಲ, ಈಗ ಯಾಕೆ ಕಳಿಸಿದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡು ಮೊದಲೇ ಹೋಗಿದ್ರೆ ಏನಾಗ್ತಿತ್ತು, ಅವ್ರ ತಾಯಿ ನೋಡ್ತಾ ಇದ್ದ ಮನೆಯಲ್ಲಿ ವಾತಾವರಣದ ಬಗ್ಗೆ ಕೇಳೋದು, ಅವ್ರು ಏನು ಮಾಡಿದ್ರು, ಅವ್ರ ಆಸ್ತಿ ಏನಾಯಿತು, ಇವ್ರ ಫಂಕ್ಷನ್ ಏನು, ಅದು ಇದು ಬರೀ ಕೆಲಸಕ್ಕೆ ಬರೋದ ಕೆಲಸಗಳು ಮಾತುಗಳು ಇರ್ತಾವ, ಭೌತಿಕವಾದ ಮಾತುಗಳು ಇರ್ತಾವ, ಅದನ್ನೆಲ್ಲೇ ತಲೆ ತುಂಬಿಕೊಂಡು ಅವನು ಅಲ್ಲೇ ಸತ್ತೋಗ್ಬಿಡ್ತಿದ್ದ. ಮತ್ತೆ ಮನುಷ್ಯ ಜನ್ಮನೋ ಯಾವುದೋ ಜನ್ಮ ಆಗಿ ಹುಡ್ತಿದ್ದ. ಅದಕ್ಕೋಸ್ಕರ ನಾನು ಏನಂತ ಬೇಡ ಅಂತಂದಿದ್ದು ಅಂತ. ಈಗ ಯಾಕೆ ಕಳಿಸಿದ್ರಿ ಅಂತಂದು ಈಗ ನೋಡೋನು ಹೋಗ್ತಾ ಇದ್ದ, ಅವ್ನ ಮನಸ್ಸಲ್ಲೇ ಏನಿತ್ತು, ನಾನು ಹೋಗಲ್ಲ ಅಂತಾನೆ ಇದ್ದ. ನಾನು ಇರಬೇಕಾದ್ರೆ ನವದೀಪ್ ಧಾಮದಲ್ಲೇ ಇರ್ತೀನಿ, ನಾನು ಅಲ್ಲೇ ನಾನು ಸಾಯ್ಬೇಕು ಅಂತ ಅದೇ ಅಂತ ಇದ್ದವನು. ಅದೇ ಅಂತ ಒಂದು ಪ್ರಾಣ ಪಕ್ಷಿ ಹೋಗ್ಬಿಡ್ತದೆ. ಈ ರೀತಿ ಆಯ್ತು ಅಂದ ಗುರುಗಳು ಏನೇ ಹೇಳಿದ್ರು, ನಮ್ಗೆ ಬೈದ್ರು ಹೇಳಿದ್ರು, ಅವರಿಂದ ಒಂದು ಬಲವಾದ ಒಂದು ಕಾರಣ ಇರ್ತದೆ, ನಮ್ಮ ಹಿತಕ್ಕೆ ಇರ್ತದೆ. ಹೌದು, ಅದನ್ನ ನಾವು ತಿಳ್ಕೊಬೇಕು. ಭಗವಂತ ಏನು ಹೇಳಿದ್ರು ಗುರುಗಳು ನಮ್ಮ ಒಂದು ಒಳ್ಳೆಯದಕ್ಕೆ ಅಂತಂದು ನಾವು ತಿಳ್ಕೊಬೇಕು. ಈ ರೀತಿ ಅವರು ನವದೀಪ್ ಧಾಮದಲ್ಲಿ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ ಮತ್ತು ಅವರು ಭಗವಂತನ ಲೋಕಕ್ಕೂ ಹೋಗ್ಬಿಡ್ತಾರೆ. ಮತ್ತು ಇಲ್ಲಿ ಅಂತಾರೆ ನಮ್ಮ ಮನಸ್ಸು ತುಂಬ ಇಂಪಾರ್ಟೆಂಟ್. ಯಾವುದೇ ಏನು ಕೆಲಸ ಮಾಡಬೇಕಂದ್ರೂ ಮನಸ್ಸಿನಿಂದನೇ ನಾವು ಮಾಡ್ತಾ ಇರ್ತೀವಿ, ಹೌದಿಲ್ಲ? ಮನಸ್ಸನ್ನು ನಾವು ಯಾವಾಗಲೂ ಭಗವಂತನ ಒಂದು ಪಾದಕಮಲಗಳಲ್ಲಿ, ಭಗವಂತನ ಒಂದು ಸೇವೆಯಲ್ಲೇ ತೊಡಗಿಸಬೇಕು. ಮನಸ್ಸಿಗೆ ಮನಸ್ಸು ಇಲ್ಲಾಂದ್ರೆ ಎಲ್ಲೆಲ್ಲ ಹೋಗ್ಬಿಡ್ತದೆ. ಅದು ನಾವಿಲ್ಲಿ ಕುಂತೀವಿ ಅಂತಂದ್ರೂ ಕ್ಲಾಸ್ನಲ್ಲಿ ಎಲ್ಲೆಲ್ಲ ಹೋಗ್ತಾ ಇರ್ತದೆ. ಮನಸ್ಸನ್ನು ನಾವು ಕರ್ಕೊಂಡು ಬರ್ಬೇಕಾದ್ರೆ ಕರ್ಕೊಂಡ್ಬಂದು ಮನೇಲಿದ್ದಾಗಾದ್ರೂ ಅಷ್ಟೇ, ಜಪ ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ, ನಾವು ಆ ಮನಸ್ಸನ್ನು ಭಗವಂತನ ಚರಣಕಮಲ ನೋಡ್ತಾ ಇರ್ಬೇಕು. ನಾವು ಕಾಣಿಸ್ತದೆ. ನಾವು ಎಕ್ಸಾಂಪಲ್ ನೋಡಿ, ನೀವು ಯಾವುದೋ ಊರಿಗೆ ಹೋಗಿ ಬಂದಿರ್ತೀವಿ, ಟ್ರಿಪ್ಪಿಗೆ ಹೋಗಿ ಬಂದಿರ್ತೀವಿ, ಅಲ್ಲಿ ನೆನೆಸ್ಕೊಂಡ್ರೆ ನಿಮ್ಮ ಮನಸ್ಸು ಅಲ್ಲಿ ಹೋದ್ರೆ ನೀವು ಅಲ್ಲೆಲ್ಲ ನೋಡಿದ್ದು ಮತ್ತೆ ರಿಪೀಟಾಗಿ ನೋಡ್ತಾ ಇರ್ತೀರಿ, ಹೌದಿಲ್ಲ? ಅದೇ ರೀತಿ ನಾವು ಭಗವಂತನ ನೋಡಬೇಕು. ಟೆಂಪಲ್ ಇರತಕ್ಕಂಥ ಭಗವಂತನ ಮನಸ್ಸಲ್ಲಿ ಮನೆಯಲ್ಲಿದ್ದೇ ನಾವು ದರ್ಶನ ಮಾಡ್ಕೋಬೋದು, ಮನೆಯಲ್ಲಿದ್ದೇ ನಾವು ಪ್ರದಕ್ಷಿಣೆ ಮಾಡ್ಕೋಬೋದು. ಭಗವಂತನ ಮಾನಸಿಕವಾಗಿ ಕಣ್ಮುಂದೆ ತಂದ್ಕೊಂಡು ಭಗವಂತನ ತಂದ್ಕೊಂಡು, ಅದನ್ನು ಬಹಳ ಇಂಪಾರ್ಟೆಂಟ್. ಇಲ್ಲಿ ಗುಡಿಯಲ್ಲಿ ಇರತಕ್ಕಂಥವ್ರಿಗಿಂತ ಯಾರು ಮನಸ್ಸಿನಲ್ಲಿ ಆರಾಧನೆ ಮಾಡ್ತಾರ, ಯಾರು ಮನಸ್ಸಿನಲ್ಲಿ ಭಗವಂತ ನೋಡ್ತಾರ, ಪ್ರದಕ್ಷಿಣೆ ಮಾಡ್ತಾರೆ, ಇನ್ನೂ ಶ್ರೇಷ್ಠವಾದದ್ದು. ಆ ಭಕ್ತಿಯನ್ನ, ಆ ಭಾವವನ್ನು ಭಗವಂತ ಬಹಳ ಮೆಚ್ಕೋತಾನ. ಆ ರೀತಿ. ಮತ್ತೆ ಇಲ್ಲಿ ಇನ್ನೊಂದು ಬರ್ತದ, ಸಾಧು ಸಂಗರ ಫಲ ಯಾವ ರೀತಿ ಇರತ್ತದ ಅನ್ನೋಕ ಒಂದು ಕಥೆ ಇರದ ಶಿವಪಾರ್ವತಿ ಅವ್ರದ್ದು. ಒಂದ್ಸಲ ಪಾರ್ವತಿ ದೇವಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ದಿನಾಲು ಶಿವನಿಗೋಸ್ಕರ 1,000 ಕಮಲದ ಹೂಗಳನ್ನು ತರ್ತಾ ಇರ್ತಾರೆ. ಅವರು ಸರೋವರದಿಂದ ಕಮಲದ ಹೂಗಳನ್ನು ತರ್ತಾ ಇರ್ತಾರೆ. ತರಬೇಕಾದ್ರೆ ಏನಾಗ್ತದಂತಂದ್ರೆ, ಒಂದು ದುಂಬಿ ಏನ್ ಮಾಡ್ತದ, ಒಂದು ಕಮಲದ ಮೇಲೆ ಕುಂತಿರ್ತದ. ಅದು ದುಂಬಿ ರಸವನ್ನು ಹೀರ್ತಾ ಕುಂತಿರ್ತದ. ಅದು ಕುಂತಿರ್ತದ. ಆಮೇಲೆ ಸಾಯಂಕಾಲ ಸಮಯ ಆಗ್ತದೆ. ಸಾಯಂಕಾಲ ಸಮಯ ಆದ್ರೂ ದುಂಬಿ ಹೋಗಲ್ಲ, ಅದ್ರ ಮೇಲೆ ಕುಂತಿರ್ತದ. ಹಂಗೆ ಕುಂತು ಅದನ್ನೇ ರಸ ಆಸ್ವಾದನೆ ಮಾಡ್ತಾ ಇರ್ತದ ಅದು ದುಂಬಿ. ಆ ರೀತಿ ಮಾಡ್ಬೇಕಾದ್ರೆ ಕತ್ಲಾದ ತಕ್ಷಣ ಏನಾಗ್ತದೆ, ಕಮಲದ ಹೂಗಳೆಲ್ಲ ಅವೆಲ್ಲ ಮುಚ್ಕೊಂಡ್ಬಿಡ್ತದೆ. ಅದು ಫ್ಲವರ್ ಬೆಳಗ್ಗೆ ಆದ ತಕ್ಷಣ ಓಪನ್ ಆಗ್ತದೆ, ರಾತ್ರಿ ಮುಚ್ಕೊಂಡ್ಬಿಡ್ತದಲ್ಲ, ಅದು ಮುಚ್ಕೊಂಡ್ಬಿಡ್ತದ. ಅಲ್ಲಿ ಒಳಗಡೆ ಸೇರ್ಬಿಡ್ತದ. ಆಯ್ತು, ಪಾರ್ವತಿ ದೇವಿ ಬರ್ತಾರ, ಎಲ್ಲಾ ಕಮಲದ ಹೂಗಳನ್ನ ತಗೋತಾರ. ಈ ಒಂದು ಕಮಲ ಹೂವನ್ನು ತಗೊಂಡೋಗಿ ಶಿವನಿಗೆ ಕೊಡ್ತಾರ. ಶಿವ ಮತ್ತು ಪಾರ್ವತಿ ಇಬ್ಬರು ಸೇರಿ ವೈಕುಂಠಕ್ಕ ನಾರಾಯಣನ ಪೂಜೆಗೋಸ್ಕರ ತಗೊಂಡೋಗ್ತಾ ಇರ್ತಾರ ಅವ್ರು ಕಮಲದ ಹೂಗಳನ್ನ. ಅದನ್ನೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಪಾರ್ವತಿ ದೇವಿ ಇಬ್ಬರು ತಗೊಂಡೋಗ್ತಾರ. ಅಲ್ಲಿ ಪೂಜೆ ನಡೀತದ, ನಾರಾಯಣನ ಪೂಜೆ ನಡೀತಾ ಇರ್ತದೆ. ಅದೆಲ್ಲ ಅರ್ಪಣೆ ಮಾಡ್ತಾರ, ಹೂಗಳನ್ನೆಲ್ಲ ಅರ್ಪಣೆ ಮಾಡ್ತಾರ ನಾರಾಯಣನಿಗೆ. ಅರ್ಪಣೆ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿದು ನೆಕ್ಸ್ಟ್ ಪೂಜೆಗೆ ರೆಡಿ ಆಗ್ತದಲ್ಲ. ನೆಕ್ಸ್ಟ್ ಪೂಜೆಗೆ ಏನ್ ಮಾಡ್ತಾರ, ಈ ಹಳೆ ಹೂಗಳನ್ನೆಲ್ಲ ತೆಗೆದು ಮತ್ತೆ ಹೊಸ ಫ್ರೆಶ್ ಹೂಗಳನ್ನ ಹೇರಿಸ್ತಾರ. ಅವಾಗ ಏನಾಗ್ತದೆ, ಈ ಹಳೆ ಹೂಗಳನ್ನೆಲ್ಲ ತೆಗೆದು ಇವ್ರು ಏನ್ ಮಾಡ್ತಾರ, ಗಂಗೆಯಲ್ಲಿ ಬಿಡ್ತಾರೆ. ಈ ಹೂಗಳನ್ನ, ಕಮಲಗಳ ಹೂಗಳನ್ನೆಲ್ಲ ಗಂಗೆಯಲ್ಲಿ ಬಿಡ್ತಾರೆ. ಗಂಗೆಯಲ್ಲಿ ಬಿಟ್ಟ ತಕ್ಷಣ ಅದು ಒಳಗಡೆ ಒಂದು ಕುಂತಿರ್ತದಲ್ಲ ದುಂಬಿ, ಆ ದುಂಬಿ ಏನ್ ಮಾಡ್ತದ, ಒಳಗಡೆ ಇರ್ತದ, ನೀರು ಕುಡಿತದ. ಗಂಗಾ ದೇವಿಯ ನೀರನ್ನು ಕುಡಿತದ. ನೀರು ಕುಡಿದು ಅಲ್ಲೇ ಅದು ಪ್ರಾಣ ತ್ಯಾಗ ಮಾಡಿಬಿಡ್ತದ ದುಂಬಿ. ಪ್ರಾಣ ತ್ಯಾಗ ಮಾಡಿ ಅದೇನ್ ಮಾಡ್ತದ, ಪ್ರಾಣ ತ್ಯಾಗ ಮಾಡಿದ ತಕ್ಷಣನೇ ಅದಕ್ಕೊಂದು ದಿವ್ಯ ಶರೀರ ಬರ್ತದೆ. 4 ಹೆಜ್ಜೆಗಳು, 4 ಕೈಗಳು, ಭುಜಗಳು ಇರ್ತಕ್ಕಂಥ ಒಂದು ದೇಹ ಸಿಗ್ತದ. ಅದು ಸಿಗಿದ ಡೈರೆಕ್ಟ್ ವೈಕುಂಠ ಲೋಕಕ್ಕೆ ಹೋಗ್ಬಿಡ್ತದ. ಅದು ವೈಕುಂಠ ಲೋಕಕ್ಕೆ ಹೋಗಿ ಭಗವಂತ ನಾರಾಯಣನ ಮುಂದೆ ನಿಂತ್ಕೊಂತದ. ಅದು ನಿಂತ್ಕೊಂಡು ಕೇಳ್ತಾನ,
ನಾನು ಏನು ಮಾಡಿಲ್ಲ ಸ್ವಾಮಿ ಪ್ರಭು, ನಿಮ್ಮ ಒಂದು ಈ ಲೋಕಕ್ಕೆ ಬಂದಿನಿ, ನಾನು ಏನು ಪುಣ್ಯ ಮಾಡಿಲ್ಲ, ನಾನು ನಿನ್ನ ಜಪನೂ ಮಾಡಿಲ್ಲ, ನಾನು ಯಾವ ಭಕ್ತಿ ಮಾಡಿಲ್ಲ, ಏನು ಮಾಡಿಲ್ಲ, ನಾನು ಇಲ್ಲಿ ಬಂದಿರೋದಕ್ಕೆ ಏನು ಕಾರಣ ಅಂತಂತ ಕೇಳ್ತದೆ. ಅವಾಗ ನಾರಾಯಣ ಹೇಳ್ತಾರ, ನೋಡು ನೀನು ಏನು ಮಾಡಿದೆ ಅಂತಂದರೆ, ನೀನು ಫಸ್ಟ್ ನೀನು ಶಿವನ ಒಂದು ಸಂಘದಲ್ಲಿದ್ದಿ, ಶಿವನ ಸಂಘಕ್ಕೆ ಬಂದು, ಆಮೇಲೆ ಪಾರ್ವತಿ ಸಂಘ ಸಿಕ್ಕಿತ್ತು ನನಗೆ, ಆಮೇಲೆ ಪಾರ್ವತಿ ದೇವಿದ ಒಂದು ಕೃಪೆ ಸಿಕ್ಕಿತ್ತು ನನಗೆ, ಆಮೇಲೆ ಗಂಗಾ ಮಾತೆ ಒಂದು ಕೃಪೆ ಸಿಕ್ಕಿತ್ತು. ಅದು ಸಾಧು ಸಂಘ ಅಂತ ಭಗವಂತ ಶಿವನ ಹತ್ರನೂ ಅವನು ಬರ್ತಾನೆ, ಶಿವನು ಹೂಗಳನ್ನೆಲ್ಲ ಇಟ್ಕೊಂಡಿರ್ತಾನೆ, ಎಷ್ಟೋ ಹೊತ್ತು ಇಟ್ಕೊಂಡು ಕುಂತಿರ್ತಾರೆ, ಅದು ಸಂಘ ಆಯಿತು. ಒಂದು ಸಾಧು ಭಗವಂತ ವೈಷ್ಣವ ಶಂಭು ಅಂತಂದ್ರೆ ಫಸ್ಟ್ ಬರೋದು ಶಿವನೇ ಬರ್ತಾನೆ, ವೈಷ್ಣವರಲ್ಲಿ ಫಸ್ಟ್ ಬರೋನು ಶಿವ, ಆತನ ಸಂಘ ಆಯಿತು. ಆಮೇಲೆ ಪಾರ್ವತ ದೇವಿ ಆಕಿನ ಒಂದು ಕರುಣೆ ಸಿಕ್ಕಿತ್ತು ನಿಮಗೆ, ಕೃಪೆ. ಆಮೇಲೆ ಯಾರು ಗಂಗಾದೇವಿಯ ಒಂದು ಕೃಪೆ ಸಿಕ್ಕಿತ್ತು. ಈ ರೀತಿ ಇವೆಲ್ಲ ನೀವು ಇಷ್ಟೆಲ್ಲ ಇವರೆಲ್ಲರಿಂದ ನಿನಗೆ ಒಂದು ಕೃಪೆ ಸಿಕ್ಕು, ನೀನು ಈ ರೀತಿ ಆಗಲಿಕ್ಕೆ ಸಾಧ್ಯ ಆಯಿತು. ಇದು ಒಂದು ದೊಡ್ಡ ಪ್ರಭಾವದಿಂದ ನಿನಗೆ ಈ ರೀತಿ ವೈಕುಂಠ ಧಾಮಲಿಕ್ಕೆ ಬರಲಿಕ್ಕೆ ನಿನಗೆ ಸಾಧ್ಯ ಆಯಿತು ಅಂತಂತಂದು ಹೇಳ್ತಾರ. ಅವಾಗ ಅವರಿಗೆ ಖುಷಿ ಆಗ್ತದೆ. ಯಾವ ರೀತಿ ಇರ್ತದೆ ನೋಡ್ರಿ ಸಂಗತಿ ಅಂದರೆ, ಎಲ್ಲಿಂದ ಎಲ್ಲಿಗೆ, ಎಲ್ಲಿಂದ ವೈಕುಂಠ ಧಾಮದಿಂದ ಎಲ್ಲಿ ಕೆಳಗಡೆ ಭೌತಿಕ ಪ್ರಪಂಚದಲ್ಲಿ ಇದ್ದು ವೈಕುಂಠ ಧಾಮಕ್ಕೆ ಹೋಗ್ಬೇಕಾಯ್ತು. ಎಷ್ಟು ಆ ರೀತಿ ಅಂದರೆ ಇಲ್ಲಿ ಹೇಳ್ಬೋದು ನಾವು, ಸಾಧು ಸಂಘ ಅಂದರೆ ಯಾವ ರೀತಿ ಇರ್ತದ ಅಂತಂದು. ಸಾಧು ಸಂಘ ಸರ್ವಶಾಸ್ತ್ರ ಕಹೆ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್ ಅಂತ ಹೇಳ್ತಾರೆ. ನಾವು ಒಂದು ಸ್ವಲ್ಪನೂ ಹೊತ್ತನು ನಾವು ಸಾಧು ಸಂಘರ ಜೊತೆಗೆ ಭಕ್ತರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ಟೈಮ್ ಕಳೆದ್ವಿ ಅಂತಂದರೆ ನಮಗೆ ಎಷ್ಟೊಂದು ಸಿದ್ಧಿಗಳನ್ನು ಕೊಡ್ತದೆ, ಹೌದಿಲ್ಲ? ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ್ರೂ ನಮಗೆ ಎಷ್ಟೊಂದು ಕರುಣೆ ದಯೆ ಭಗವಂತನ ಸಿಗ್ತದೆ. ಮತ್ತು ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ನಮ್ಮ ಭಕ್ತಿ ಒಂದು ಶ್ರದ್ಧೆಯಿಂದ ನಾವು ಮಾಡಬೇಕು. ನಾವಿಲ್ಲಿ ಟೆಂಪಲಿಗೆ ಬರಬೇಕಾದ್ರೂ ಸಹಿತ ನಾವು ಗುರುಗಳ ಆಜ್ಞೆಯನ್ನು ಕೇಳಿ ಮಾಡಬೇಕು. ಮತ್ತು ಭಾಗವದ್ಗೀತೆ ಇವನ್ನೆಲ್ಲ ನಾವು ಓದಬೇಕು. ಇದರಲ್ಲಿ ತುಂಬ ಶಾಸ್ತ್ರಗಳಲ್ಲಿ ತುಂಬ ಜ್ಞಾನ ಕೊಟ್ಟಿದೆ. ಆ ಜ್ಞಾನಗಳನ್ನು ತಿಳ್ಕೊಂಡು ನಾವು ನಡಿಬೇಕು. ಗುರುಗಳು ಯಾವುದೇ ಸೇವೆ ಕೊಟ್ಟರು ನಾವು ಸೇವೆ ಒಲ್ಲೆ ಅನ್ಬಾರ್ದು, ಎಲ್ಲ ಸೇವೆನೂ ನಾವು ಮಾಡಬೇಕು. ಈ ರೀತಿ ನಾವು ಮಾಡೋದ್ರಿಂದ ಒಂದು ಸಂತರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ನಾವು ಭಕ್ತಿನಲ್ಲಿ ಮುಂದಕ್ಕೆ ಹೋಗ್ತೀವಿ, ಜ್ಞಾನ ಬೆಳೀತದ. ಈ ರೀತಿ ನಾವೆಲ್ಲರೂ ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗ್ತೀವಿ. ನಾವು ಬುಕ್ಸ್ ಎಲ್ಲ ಜಾಸ್ತಿ ತೊಗೊಂಡು ಎಲ್ಲರೂ ಸೇವೆ ಚೆನ್ನಾಗಿ ಮಾಡಬೇಕು ಗುರುಗಳ ಆದೇಶದ ಮೇರೆಗೆ ಅಂತಂದು ನಾನು ಹೇಳ್ತೀನಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜೀಸ್ ಎಲ್ಲರಿಗೂ. ಇದರಲ್ಲಿ ಈ ಕಥೆಗೆ ಸಂಬಂಧಪಟ್ಟಂಥ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಶ್ರೀಲ ಪ್ರಭುಪಾದ್ ಕಿ ಜೈ.